जन्माद्यस्येतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरय तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिम् आनतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ततो ग्रन्थमुदीरये स्वस्त्यस्तु सतां हरिः ओम्. ಪರೀಕ್ಷಿತ್ ರಾಜ ಪ್ರಶ್ನೆ ಕೇಳಿದ್ದ, ಅಲ್ಲ ಯಾವಾಗ್ಲೂ ಯಾಕೆ ದೇವತೆಗಳೇ ಗೆಲ್ಲುವ ಕುದುರೆ ಆಗ್ತಾರೆ, ದೈತ್ಯರೇ ಯಾಕೆ ಯಾವಾಗ್ಲೂ ಸೋಲುವ ಪಾರ್ಟ್ ಅಲ್ಲಿ ಇರ್ತಾರೆ? ಒಂದ್ಸರ್ತಿ ಅವರಿಗೂ ಚಾನ್ಸ್ ಕೊಟ್ಟು ನೋಡ್ಬೋದಲ್ವಾ, ಅವರು ಕೂಡ ಏನ್ ಮಾಡ್ತಾರೆ, ಅವರಿಗೂ ಅಧಿಕಾರ ಕೊಟ್ಟು ನೋಡಿದ್ಮೇಲೆ ತಾನೇ ಗೊತ್ತಾಗದವರು ಒಳ್ಳೆಯವರು ಕೆಟ್ಟವರು ಇತ್ಯಾದಿಗಳು ಅನ್ನುವ ನೆಲೆಯಲ್ಲಿ ಸಂದೇಹ ಬರುವುದಿಲ್ವಾ ಅನ್ನುವ ಒಂದು ಪ್ರಶ್ನೆಯನ್ನು ಇಡುತ್ತಾನೆ. ಸಮಪ್ರಿಯಸ್ ಹಿರನ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಿಯಸ್ಯಾರ್ಥೇ ಕಥಂ ದೈತ್ಯಾನವಧೀತ್ ವಿಷಮೋ ಯಥಾ. ಅವನಿಗೆ ಸಮ, ಪ್ರಿಯ, ಆತ್ಮೀಯ, ಹೃತ್, ಸುಹೃತ್ ಅಂತೆಲ್ಲ ಅವನಿಗೆ ಭೂತಾನಾಂ ಸುಹೃತ್ ಇತ್ಯಾದಿಗಳೆಲ್ಲ ಹೆಸರಿದೆ ಭಗವಂತನಿಗೆ. ಇಂಥವನು ಇಂದ್ರಸ್ಯಾರ್ಥೆ ಇಂದ್ರನಿಗಾಗಿ, ದೈತ್ಯಾನಾಂ ಕಥಂ ಅವಧೀತ್ ಕೇವಲ ಒಬ್ಬ ಇಂದ್ರನ ಕಾರಣಕ್ಕಾಗಿ ಇಡೀ ದೈತ್ಯ ಕುಲವನ್ನೇ ಯಾಕೆ ನಿಗ್ರಹ ಮಾಡಿದ? ವಿಷಮೋ ಯಥ, ಪಾರ್ಶಿಯಾಲಿಟಿ ಮಾಡ್ತಾ ಇಲ್ವ ಅವನು, ಪಕ್ಷಪಾತ ಮಾಡ್ತಾ ಇಲ್ವ ಅವನು ಅಂತ. ಇದಕ್ಕೆ ಸಾಮಾನ್ಯ ನಾವು ಬಳಸುವಾಗ ಈ ಶಬ್ದವನ್ನ ಪಾರ್ಶಿಯಾಲಿಟಿ ಅನ್ನೋದಕ್ಕೆ ಕನ್ನಡದಲ್ಲಿ ತಾರತಮ್ಯ ಅಂತ ಬಳಸ್ತೀವಿ. ತಾರತಮ್ಯ ಅನ್ನೋ ಶಬ್ದ ಪಾರ್ಶಿಯಾಲಿಟಿಯನ್ನು ಹೇಳಲ್ಲ, ಪಕ್ಷಪಾತ ಅನ್ನೋದು ಪಾರ್ಶಿಯಾಲಿಟಿಯನ್ನು ಹೇಳುತ್ತೆ. ತಾರತಮ್ಯ ಅನ್ನೋದು ಹೈರಾರ್ಕಿ ಅಥವಾ ಒಂದು ಪ್ರೋಟೋಕಾಲ್ ಅನ್ನ ನೆನಪು ಮಾಡುತ್ತೆ ಹೊರತು ವ್ಯಕ್ತಿಯ ಅರ್ಹತೆಗೆ ತಕ್ಕಟ್ಟು ಕೊಡುವ ಗೌರವ ಬೇರೆ, ಅರ್ಹತೆ ಇಲ್ಲದೆ ಇದ್ದಾಗ್ಲೂ ಗೌರವ ಕೊಡುವುದು ಬೇರೆ. ಅರ್ಹತೆ ಇಲ್ಲದೆ ಇದ್ದಾಗ ಗೌರವ ಕೊಡುವ ಶಬ್ದ ಪಕ್ಷಪಾತ, ಅರ್ಹತೆ ಇದ್ದಷ್ಟು ಕ್ರಮವಾಗಿ ಬೇರೆ ಬೇರೆ ಗೌರವವನ್ನು ಕೊಡುವುದೇನಿದೆ ಅದು ತಾರತಮ್ಯ. ಹಾಗಾಗಿ ತಾರತಮ್ಯ ಅನ್ನೋದನ್ನ ಕೆಟ್ಟ ಅರ್ಥದಲ್ಲಿ ಇವತ್ತು ಬಳಸ್ತೇವೆ ನಾವು. ಅದು ವಸ್ತುತಃ ತುಂಬಾ ಒಳ್ಳೆ ಅರ್ಥ. ಸಮಾಜ ನಿಜವಾಗಿ ನಿಂತಿರುವುದು ಅದ್ರ ಅಡಿಯಲ್ಲೇ. ಅದು ನಾವು ಬೇಡ ಅಂತ ಬೈಯೋರಾದ್ರೂ ಸಮಾನತೆ ಅಂತ ಅನ್ನೋರು ಕೂಡ, ಅವನೇ ಸಾಹಿತ್ಯ ಯಾರು ಗಲಾಟೆ ಮಾಡ್ತಾನೆ ಚಳುವಳಿ, ಅವ್ನು ನನಗೆ ದೊಡ್ಡ ಕಾರ್ ಕಳಿಸಿ ಅಂತಾನೆ. ಉಳಿದವರಿಗೆಲ್ಲ ಬರೋರಿಗೆ, ಅವ್ರ ಹಿಂದೆ ಬಾಲಗಳು ಬರೋರಿಗೆ ಅವರಿಗೆ ರಿಕ್ಷಾದಲ್ಲಿ ಬರ್ಲಿ, ಸೈಕಲ್ ಅಲ್ಲಿ ಬರ್ಲಿ, ನಡ್ಕೊಂಡ್ ಬರ್ಲಿ ಅಂತಾನೆ. ಅದ್ಯಾನು ವ್ಯತ್ಯಾಸ? ಅದನ್ನೇ ತಾರತಮ್ಯ ಅನ್ನೋ ಶಬ್ದದಿಂದ ಹೇಳುದು. ಅವರಲ್ಲಿ ಅದು ಪಕ್ಷಪಾತ, ಆದ್ರೆ ಆಗ್ಲಿ ಆ ವ್ಯತ್ಯಾಸವನ್ನು ಅವ್ರು ಗುರುತಿಸ್ತಾರೆ ಅಂದ್ರೆ ಅದು ಇಲ್ಲ ಅನ್ನುವ ಸಮಾನತೆ ಅನ್ನೋದು ಕೇವಲ ಒಂದು ಬೋಗಸು ಶಬ್ದ ಅಷ್ಟೇ. ಹಾಗಾಗಿ ಇಲ್ಲಿ ವಿಷಮ ಅಂದ್ರೆ ಕೊಡಬೇಕಾದ ಗೌರವವನ್ನು ಕೊಡದೆ ಅವರನ್ನ ಆಟ ಆಡಿಸ್ತಾ ಇದ್ದಾನ ದೇವರು. ಯಾಕೆ ಹಾಗೆ ಮಾಡ್ತಾನೆ? ಲೋಕದಲ್ಲಿ ಒಬ್ಬ ವಿಷಮ ನಡ್ಕೊಂಡ ಹಾಗೆ ನಡ್ಕೊಳ್ತಾನಲ್ವಾ ಅಂತ ಈ ಪ್ರಶ್ನೆಯನ್ನ ಕೇಳ್ತಾನೆ. ಆಗ ಸಾಧು ಪೃಷ್ಠಂ, ಕೋಪ ಮಾಡ್ಕೊಳ್ಳಿಲ್ಲ, ದೇವರನ್ನ ಏನ್ ನೀನ್ ಬೈಯುವುದು ಅಂತ ಕೇಳಲಿಲ್ಲ. ಏನ್ ನೀನ್ ದೇವರನ್ನು ವಿಷಮಯಥ ಅಂತ ಅನ್ನೋದು ಬೇರೆ. ನಮ್ಮಲ್ಲಿ ಯಾರಾದ್ರೂ ಈ ತರ ದೇವ್ರ ಬಗ್ಗೆ ಅಭಿಮಾನ ಇದ್ದವ್ರ ಹತ್ರ ಈ ಪ್ರಶ್ನೆ ಕೇಳಿದ್ರೆ ಫಸ್ಟ್ ಕೆನ್ನೆಗೆ ಬರ್ತಾರೆ, ಏನೋ ದೇವರ ನಂಗ್ ಮಾತಾಡ್ತೀಯ ಅಂತ. ಅವ್ರು ಆ ದೇವರ ಬಗ್ಗೆ ಚೆನ್ನಾಗಿ ಗೊತ್ತಿದ್ದವ್ರು, ಅವನಿಗೂ ದೇವರ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಆದ್ರೂ ಡಿಸ್ಕಷನ್, ಪ್ರಾಮಾಣಿಕವಾದ ತಿಳುವಳಿಕೆಯ ಹೆಚ್ಚಳವನ್ನ ಬಯಸುವಂತಹ ವ್ಯಕ್ತಿ ಕೇಳುವ ಪ್ರಶ್ನೆಗೆ ಶುಕಾಚಾರ್ಯರು ಸಾಧು ಪೃಷ್ಟಂ ಮಹಾರಾಜ ಹರೇಶ್ಚರಿತಂ ಅದ್ಭುತಂ ಯತ್ರ ಭಾಗವತ ಮಾಹಾತ್ಮ್ಯಂ ಭಗವದ್ ಭಕ್ತಿವರ್ಧನಂ. ನೀನ್ ಕೇಳಿದ ಪ್ರಶ್ನೆಯಲ್ಲೇ ತುಂಬಾ ಸುಂದರವಾದ ನಿಲುವಿದೆ. ಗೀಯತೆ ಪರಮಂ ಪುಣ್ಯಂ ಋಷಿಭಿರ್ ನಾರದಾದಿಭಿರ್ ನತ್ವಾ ಕೃಷ್ಣಾಯ ಮುನಯೇ ಕಥಯಿಷ್ಯೆ ಹರೇಹೇ ಕಥಾಂ. ನಿನಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಥೆಯನ್ನ ನಾನು ಹೇಳಬೇಕು ನಿನಗೆ. ನಿರ್ಗುಣೋಪಿ ಹೆಜೋ ವ್ಯಕ್ತೋ ಭಗವಾನ್ ಪ್ರಕೃತಿ ಪರ ಸ್ವಮಾಯಾ ಗುಣಮಾಮಿಷ್ಯ ಬಾಧ್ಯ ಬಾಧಕತಾಂಗತ. ಭಗವಂತನ ಬಗ್ಗೆ ನೀನು ಪ್ರಿಯ, ಸಮ, ಸುಹೃತ್ ಅಂತ ಈ ಶಬ್ದಗಳನ್ನ ಹಾಕಿದ್ದಿ. ಅಲ್ಲಿ ಇನ್ನೂ ಅವನನ್ನ ನೀನು ಹೊಗಳಿದ ಮಾತುಗಳಲ್ಲೇ ನಾನು ವಿವರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅವನು ನಿರ್ಗುಣ. ಹೌದಾ? ನಮ್ಮಲ್ಲೂ ಅದನ್ನೇ ಹೇಳ್ತಾರೆ. ಹೌದೌದು, ನಿಮ್ಮಲ್ಲೂ ಹೇಳ್ತಾರೆ. ಆದ್ರೆ ನೀವು ಹೇಳುವ ನಿರ್ಗುಣ ಇಲ್ಲಿ ನೀನು ಹೇಳಿದ್ದಲ್ಲ. ನಿರ್ಗುಣ ಅಂದ್ರೆ ವಿಷಮ ಅನ್ನುವ ಶಬ್ದಕ್ಕೆ ಉತ್ತರ ಕೊಟ್ಟದ್ದು. ಸತ್ವ, ರಜಸ್ಸು, ತಮಸ್ಸು ಅನ್ನೋ ಗುಣಗಳಿಂದ ಬಾಧಿತನಾದವನಿಗೆ ಮಾತ್ರ ಈ ವಿಷಮತೆ ಅನ್ನೋದು ಬರುತ್ತೆ. ಯಾರಿಗೆ ಸತ್ವ, ರಜಸ್, ತಮಸ್ಸು ಅನ್ನೋ ಗುಣಗಳ ಪ್ರಭಾವ ಇಲ್ವೋ ಅವನಲ್ಲಿ ವೈಷಮ್ಯ ಬರುವುದಿಲ್ಲ ಅನ್ನೋದನ್ನ, ಯಾಕಂದ್ರೆ ಅದನ್ನ ವೈಷಮ್ಯ ನೈರ್ಘಣ್ಯೇನ ಅಂತ ಒತ್ತು ಕೊಟ್ಟು ಹೇಳುತ್ತೆ. ವೇದದ
ಸಮಗ್ರ ಸಾರವನ್ನ ತಿಳಿಸುವಂತಹ ಸೂತ್ರದಲ್ಲಿ ನಿರ್ಣಾಯಕವಾಗಿ ಭಗವಂತನ ಗುಣವನ್ನ ಪರಿಚಯಿಸಿಕೊಡುವಾಗ ವೈಷಮ್ಯ ಇಲ್ಲ ಅಂತ ಹೇಳಿದೆ. ಯಾಕೆಂದ್ರೆ ಅವನಲ್ಲಿ ಗುಣಗಳಿಲ್ಲ, ಮತ್ತು ಅವನು ಯಾವತ್ತೂ ಹುಟ್ಟಿದವನಲ್ಲ, ಯಾರಿಗೂ ಕಣ್ಣ ಮುಂದೆ ಕಾಣಿಸುವವನಲ್ಲ, ಪ್ರಕೃತಿಗಿಂತ ಆಚೆಗಿರುವವನು, ತನ್ನ ಇಚ್ಛೆಗೆ ಅನುಗುಣವಾಗಿ ಮಾಹಾತ್ಮ್ಯಕ್ಕೆ ಅನುಗುಣವಾಗಿ ಇಡೀ ಜಗತ್ತನ್ನ ಆಶ್ರಯಿಸಿ ಒಂದು ಕಡೆ ಬಾಧ್ಯ ಬಾಧಕ ತಾಂಗತಃ ಒಂದ್ಸತಿ ಒಂದ್ ಕಡೆಯಿಂದ ಹೊಡಿತಾನೆ, ಇನ್ನೊಂದ್ ಕಡೆ ಹೊಡಿಸ್ಕೊಂಡ ಹಾಗೆ ಮಾಡ್ತಾನೆ. ವಸ್ತುತಃ ಅವನಿಗೆ ಎರಡೂ ಕಡೆ ಸಮಾನವೇ, ಯಾವುದು ನ್ಯಾಯವೋ ಅಲ್ಲಿಗೆ ನಿಲ್ತಾನಷ್ಟೇ. ಹೀಗೆ ಆ ಪರಿಚಯವನ್ನು ಮಾಡಿಕೊಟ್ಟು ಸೃಷ್ಟಿಯ ಪ್ರಕ್ರಿಯೆಯನ್ನು ಹೇಳ್ತಾ ಇದೇ ತರದ ಪ್ರಶ್ನೆಯನ್ನ ನೀನೀಗ ಹೇಗೆ ಕೇಳಿದ್ಯೋ ಇದೇ ತರದ ಪ್ರಶ್ನೆಯನ್ನ ನಾರದರ ಹತ್ರ ಯುಧಿಷ್ಠಿರ ಕೇಳಿದ್ದ. ರಾಜಸೂಯ ಯಾಗ ಮುಗಿದಿದೆ, ಅಂದ್ರೆ ಮುಗಿಯುವ ಹಂತಕ್ಕೆ ಬಂದಿದೆ, ಅಗ್ರ ಪೂಜೆಯನ್ನ ಕೊಡ್ಬೇಕು ಅನ್ನುವ ಪ್ರಸಂಗದಲ್ಲಿ ಬಾಯಿ ತಪ್ಪಿ ಚೆನ್ನಾಗಿ ಮಾತಾಡ್ತಾನೆ. ತಪ್ಪಿಂದ್ರೆ ಉದ್ದೇಶಪೂರ್ವಕವಾಗಿ ತಪ್ಪಿಸಿಯೇ ಮಾತಾಡ್ತಾನೆ. ಅದು ಅವನು ಮಾತ್ರ ಹಾಳಾಗುದಲ್ಲ, ಇಡೀ ವೇದಿಕೆಯಲ್ಲಿರುವ ಉಳಿದ ರಾಜರನ್ನೆಲ್ಲ ಎಬ್ಬಿಸ್ತಾನೆ ಕೃಷ್ಣನ ವಿರುದ್ಧ ಮಾತಾಡ್ಬೇಕು ಅಂತ. ಆ ಹೊತ್ತಿಗೆ ಕೃಷ್ಣ, ಎಲ್ಲರೂ ಅಲ್ಲಿ ಅವನನ್ನು ನಿಗ್ರಹಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಕೃಷ್ಣ ಎಲ್ಲರನ್ನು ಸುಮ್ಮನೆ ನಿಲ್ಲಿಸಿ ತಾನೇ ತನ್ನ ಚಕ್ರದಿಂದ ಅವನನ್ನು ಕತ್ತರಿಸ್ತಾನೆ. ಕತ್ತರಿಸಿ ತಲೆ ಬೀಳುವ ಹೊತ್ತಿಗೆ ಅಲ್ಲಿಂದ ಜ್ಯೋತಿ ಎಲ್ಲರ ಕಣ್ಣಿಗೆ ಕಾಣುವಂತೆ ಸೀದಾ ಕೃಷ್ಣನ ಶರೀರವನ್ನ ಪ್ರವೇಶ ಮಾಡುತ್ತೆ. ಇದು ಹೇಗ್ ಸಾಧ್ಯ ಆಯ್ತು? ವಾಸುದೇವೇ ಪರೇ ತತ್ತೆ ಪ್ರಾಪ್ತಿಶ್ಚೈದ್ಯಸ್ಯ ವಿದ್ವಿಷಃ. ಇಂಥ ಒಬ್ಬ ದುಷ್ಟ ಬೈದದ್ದು ಕೃಷ್ಣನನ್ನ ಹೇಗೆ ಹಿಗ್ಗಾಮುಗ್ಗಾ ಬೈದಿದ್ದಾನೆ ಅಂದ್ರೆ ಬೇರೆ ಯಾರಾದ್ರೂ ಕೇಳಿದವರು ಹೌದು ಕೃಷ್ಣ ಕರೆಕ್ಟ್ ತಪ್ಪೇ ಮಾಡಿದ್ದಾನೆ ಅಂತಾನೆ ಕಾಣಬೇಕು. ನೀವೆಲ್ಲ ಬಾರಿ ಕೃಷ್ಣನನ್ನ ಹೆಣ್ಣು ಮಕ್ಕಳನ್ನ ರಕ್ಷಿಸ್ತಾನೆ ಅಂತ ಹೇಳಿದ್ದೀರಲ್ವಾ, ಅವನ ಹೆಣ್ಮಕ್ಳನ್ನ ರಕ್ಷಿಸ್ಲಿಲ್ಲ. ಒಬ್ಳು ನಿಮ್ನ ಜನಾಂಗದ ಹೆಣ್ಮಗಳು ಕೃಷ್ಣನ ಮೇಲೆ ಅತ್ಯಂತ ಪ್ರೀತಿಯಿಂದ ಹಾಲು ಕೊಡ್ಬೇಕು ಅಂತ ಬಂದ್ರೆ ಅವಳನ್ನೇ ಕೊಂದು ಬಿಟ್ಟ. ಆಮೇಲೆ ನೀವು ಬಾರಿ ಹಸುಗಳನ್ನ ಕರುಗಳನ್ನೆಲ್ಲ ನೋಡ್ಕೊಳ್ತೇನೆ ಅಂತ ಹೇಳಿದ್ರಲ್ವಾ, ಅವನೊಬ್ಬ ಕರುವನ್ನು ಕೊಂದಿದ್ದಾನೆ, ಎತ್ತನ್ನು ಕೊಂದಿದ್ದಾನೆ. ಸುಮ್ನೆ ನಿಮ್ ಎದುರುಗಡೆ ಕೊಳಲು ಊತ ಓಡಾಡ್ತಾ ಇರ್ತಾನೆ. ಅವನು ಹಸು ಕರುಗಳನ್ನು ಬಿಟ್ಟವನಲ್ಲ. ಅದ್ಯಾವ್ದೋ ಒಂದ್ ಕಲ್ಬಂಡೆ ಎತ್ತಿ ಗೋವರ್ಧನ ಪರ್ವತ ಎತ್ತಿದ ಅಂತ ಹೇಳಿ ಸುಮ್ನೆ ನೀವ್ ಯಾರಾದ್ರೂ ನೋಡಿದ್ದೀರಾ? ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಸುಮ್ನೆ ಬಿಲ್ಡಪ್ ಕೊಟ್ಟಿದ್ದಾನೆ. ಚೆನ್ನಾಗಿದೆ, ಮಹಾಭಾರತದಲ್ಲಿ ಓದಿದ್ರೆ ನಂಗೆ ಇವತ್ತಿನ ಭಾಷಣ ನೆನಪಾಯ್ತು. ಬೇಕಾದ ವಿಷಯನ್ನೆಲ್ಲ ಎಲ್ಲಿ ಹೇಳ್ಬೇಕು ಅದನ್ನು ಒತ್ತಿ ಕೊಟ್ಟು ಆ ರೀತಿ ಕೃಷ್ಣನ ವಿರುದ್ಧ ಎಷ್ಟು ಬೈದಿದ್ದಾನೆ. ಹೀಗ್ ಬೈದವನ ಜೀವ ಸೀದ ಹೋಗಿ ಕೃಷ್ಣನಲ್ಲಿ ಸೇರಿಕೊಂಡಿತಲ್ವಾ ಅಂತ ಬಹಳ ಸಂದೇಹದಿಂದ ಏತದ್ವೇದಿತು ಮಿಚ್ಛಾಮಿ, ಇದನ್ನ ನಾನು ತಿಳ್ಕೊಳ್ಬೇಕು ಅಂತಿದೆ. ಹೇಗೆ ಇದು? ಸರ್ವ ಏವ ವಯಂ ಮನೆ ಭಗವನ್ನಿಂದಯ ವೇನಃ ದ್ವಿಜೈಹಿ ತಮಸಿ ಪಾತಿತಃ. ವೇನ ಭಗವಂತನನ್ನ ಬೈದು ಲೋಕದ ವ್ಯವಸ್ಥೆಯನ್ನ ಹಾಳು ಮಾಡಿದ್ದಕ್ಕಾಗಿ ತಪಸ್ವಿಗಳು ಆತನನ್ನ ಶಪಿಸಿ ತಮಸಿ ಪಾತಿತಃ ಕತ್ತಲೆ ಕಡೆಗೆ ತಳ್ಳಿದ್ದಾರೆ. ಆದ್ರೆ ಈ ದಮಘೋಷ ಸುತ ಪಾಪಃ, ಇಂತಹ ತಪ್ಪು ಮಾತಾಡಿದವನು ಹೇಗೆ ಭಗವತ್ ಪ್ರಾಪ್ತಿಯನ್ನ ಪಡೆದ? ಗೋವಿಂದೆ ಸಂಪ್ರತ್ಯಮರ್ಷಿ. ಗೋವಿಂದನ ಮೇಲೆ ಸಿಕ್ಕಾಪಟ್ಟೆ ಕೋಪ ಇತ್ತು, ಹೆಸರು ಕೇಳಿದ್ರೆ ಸಿಡಿದು ಬೀಳ್ತಿದ್ದ. ಅವನು ಹೇಗೆ ಪರಮಾತ್ಮನ ಒಳಗೆ ಪ್ರವೇಶ ಮಾಡಿದ ಅಂತ ಇದೇ ಪ್ರಶ್ನೆಯನ್ನ ಅವನು ಕೂಡ ಕೇಳಿದ್ದ. ಅವನು ಯಾವ ರೀತಿಯ ಜಿಜ್ಞಾಸೆಯಿಂದ ಪ್ರಶ್ನೆಗೆ ಉತ್ತರ ಕೊಟ್ಟನೋ ಅದನ್ನೇ ನಾನು ನಿನಗೆ ಹೇಳುತ್ತೇನೆ. ಯಾಕೆಂದ್ರೆ ಇದು ನಾರದರೇ ಹೇಳುವುದು ಹೆಚ್ಚು ಸರಿ ಈ ಇಡೀ ಕಥೆಯನ್ನ. ಯಾಕೆಂದ್ರೆ ನಾರದರಲ್ಲಿ ಇದ್ದವರು ಐ ವಿಟ್ನೆಸ್, ಅವರು ಪ್ರಹ್ಲಾದನ ಇಡೀ ಕಥೆಯಲ್ಲಿ ನೋಡಿದವರು. ಹಾಗಾಗಿ ನಾರದರು ಯುಧಿಷ್ಠಿರನಿಗೆ ಇಡೀ ಆ ಹಿಂದೆ ನಡೆದ ಕಥೆಯನ್ನ ಹೇಳ್ತಾರೆ. ಹೇಳಿ ಹಿಂದೆ ನಮಗೆ ಒಂದು ಭಾಗದ ಕಥೆ ಮುಗಿದಿತ್ತು. ಯಾರು? ಹಿರಣ್ಯಾಕ್ಷ ವರಾಹ ರೂಪಿ ಪರಮಾತ್ಮನಿಂದ ಪೆಟ್ಟು ತಿಂದು ಪ್ರಾಣ ಬಿಟ್ಟಿದ್ದ. ಅದರ ಕೋಪ ಸಿಕ್ಕಾಪಟ್ಟೆ ಇತ್ತು ಹಿರಣ್ಯಕಶಿಪುವಿಗೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಏನಾಯ್ತು ಅಂತಂದ್ರೆ ಅವನ ಹೆಂಡತಿ ತುಂಬಾ ದುಃಖ ಪಡ್ತಾ ಇದ್ದಾಗ ಅವಳನ್ನು ಸಮಾಧಾನ ಮಾಡುವ ಕಡೆಗೆ ಆಲೋಚನೆ ಹೆಚ್ಚಿತ್ತು ಅವನದ್ದು. ಹಾಗಾಗಿ ಭ್ರಾತರಿಯೇವಂ ಮಿನಿಹತೆ, ತನ್ನ ತಮ್ಮ ಸತ್ತು ಹೋಗ್ಬೇಕಾದ್ರೆ ಹರಿಣ ಕ್ರೋಢ ಮೂರ್ತಿನ ಹಿರಣ್ಯಕಶಿಪು ರಾಜನ್ ಪರ್ಯತಪ್ಪ ದೃಶ ಶುಚ, ಒಳಗಿನಿಂದ ತುಂಬಾ ಕೋಪ ದುಃಖ ಆಗಿತ್ತು. ಆದ್ರೆ ಪಕ್ಕದಲ್ಲಿ ಎಲ್ಲ ತನ್ನ ಜೊತೆಗಿದ್ದಂತಹ ರಾಕ್ಷಸರನ್ನೆಲ್ಲ ಕರೆದು ಅವರಿಗೆ ಆದೇಶ ಕೊಟ್ಟ. ಭೋಬೋ ದಾನವದೈತೇಯ, ದ್ವಿಮೂರ್ ಹೆಸರುಗಳನ್ನು ಒಂದಿಷ್ಟು ಹೇಳುತ್ತಾನೆ. ದ್ವಿಮೂರ್ಧ ತ್ರಿಮೂದ ಸ್ತ್ರಕ್ಷಂಬರ
ಶತಬಾಹು ಹಯಗ್ರೀವನ ಮುಚೇಪಾಕ ಇಲ್ವಲ ಅಂತಿಷ್ಟು ಹೆಸರನ್ನ ಹೇಳಿ ಇಷ್ಟೂ ಜನರನ್ನ ಕರೆದು ಒಂದು ದೊಡ್ಡ ಮೀಟಿಂಗ್ ಮಾಡಿ ಆ ಮೀಟಿಂಗ್ ನಲ್ಲಿ ಒಂದಿಷ್ಟು ಆದೇಶಗಳನ್ನು ಕೊಡ್ತಾನೆ. ಸಪತ್ನರು ನಮ್ಮವರನ್ನ ನಾಶ ಮಾಡಿದ್ದಾರೆ, ದೇವತೆಗಳೆಲ್ಲ ಸೇರ್ಕೊಂಡು ಗುಟ್ಟಾಗಿ ನಮ್ಮ ಪ್ರಧಾನ ಕಂಬವನ್ನೇ ಇಳಿಸಿ ಬಿಟ್ಟಿದ್ದಾರೆ. ಅದಕ್ಕಾಗಿ ನಾವು ವಾಪಸ್ ಅವರಿಗೆ ಪ್ರತಿಕ್ರಿಯೆ ಕೊಡಬೇಕು. ಯಾರು ಆ ಪರಮಾತ್ಮನನ್ನ ಅಂದ್ರೆ ಹರಿಯನ್ನ ಭಜಿಸ್ತಾರೋ ಅಂಥವ್ರು ಎಲ್ಲರೂ ಎಲ್ಲಿದ್ರು ಕೂಡ ಅವರನ್ನ ನಾಶ ಮಾಡಿ. ಕೇವಲ ಅಷ್ಟೇ ಅಲ್ಲ, ಮರಗಳನ್ನ ಸುಡಿ, ದೇವತೆಗಳನ್ನು ಒಡೆಯಿರಿ, ದೇವಸ್ಥಾನಗಳನ್ನು ಒಡೆಯಿರಿ, ಎಲ್ಲೆಲ್ಲಿ ಯಜ್ಞಗಳು ನಡೀತಾ ಇದೆಯೋ ಆ ಎಲ್ಲ ಯಜ್ಞಗಳನ್ನ ನಾಶ ಮಾಡಿ, ಸೂದಯತ್ವಂ ತಪೋಯಜ್ಞ ಸ್ವಾಧ್ಯಾಯ ವ್ರತದಾನಕ ಅನ್ನು ಎಲ್ಲಿ ಎಲ್ಲಿ ಯಜ್ಞ ನಡೀತಾ ಇದೆ, ಯಾರ್ಯಾರು ತಪಸ್ಸು ಮಾಡ್ತಾ ಇದ್ದಾರೆ, ಯಾವ ಗುರುಕುಲದಲ್ಲಿ ಸ್ವಾಧ್ಯಾಯವನ್ನ ಮಾಡ್ಲಿಕ್ಕೋಸ್ಕರ ಚೆನ್ನಾಗಿ ಗುರುಕುಲಗಳನ್ನ ಕಟ್ಟಿದ್ದಾರೆ, ಎಲ್ಲಿ ಶ್ರೀಮಂತರು ಸಾಮಾನ್ಯ ಜನರಿಗೆ ತಾವು ಕೈಯಲ್ಲಿದ್ದಂತಹ ಸಂಪತ್ತನ್ನ ಎತ್ತಿ ದಾನ ಅಂತ ಕೊಡ್ತಾ ಇದ್ದಾರೆ, ಅಂತಹ ಎಲ್ಲಾ ಕಡೆಯಲ್ಲೂ ಹೋಗಿ ಅವರನ್ನ ನಾಶ ಮಾಡಿ. ಯಾಕೆಂದ್ರೆ ವಿಷ್ಣು ದ್ವಿಜಕ್ರಿಯಾ ಮೂಲ ಧರ್ಮಮಯ ಪುಮಾನ್ ದೇವರ್ಷಿ ಪಿತೃಭೂತಾನಾಂ ಧರ್ಮಸ್ಯ ಚ ಪರಾಯಣಂ. ಧರ್ಮಕ್ಕೆ ನೆಲೆ ಇರುವುದೇ ಋತ್ವಿಜರು ಮಾಡುವಂತಹ ನಿತ್ಯದ ಕ್ರಿಯೆ. ಅದೇ ಧರ್ಮಮಯವಾಗಿ ಯಜ್ಞವೂ ಕೂಡ ಅವನಿಗೆ ಪುಷ್ಟಿಯನ್ನು ಕೊಡುವಂಥದ್ದು. ದೇವತೆಗಳು, ಋಷಿಗಳು, ಪಿತೃಗಳು ಮತ್ತು ಭಗವತ್ ಭಕ್ತರಾದ ಭೂತಗಳು ಅಂದ್ರೆ ಜೀವಜಾತಗಳು, ಇವರು ಎಲ್ಲರೂ ಕೂಡ ಧರ್ಮಕ್ಕೆ ನೆಲೆ. ಎತ್ತರ ದ್ವಿಜಾಗಾವೋ ವೇದಾವರಣಾಶ್ರಮ ಕ್ರಿಯಾ ಒಂದೇ ಸಾಕಿದೆಯಲ್ಲ ಆ ವ್ಯಾಖ್ಯಾತ. ತಂ ತಂ ಜನಪದಂ ಯಾತ ಸಂದೀಪಯತ ವೃಶ್ಚತ. ಎಲ್ಲಿ ಎಲ್ಲಿ ಋತ್ವಿಜರು ನಿತ್ಯಾನುಷ್ಠಾನ ಜಪ ಮಾಡ್ತಾ ಇದ್ದಾರೋ, ಪೂಜೆ ಮಾಡ್ತಾ ಇದ್ದಾರೋ, ಎಲ್ಲಿ ಕೊಟ್ಟಿಗೆಗಳಲ್ಲಿ ಹಸುಗಳನ್ನ ಕಟ್ಟಿದ್ದಾರೋ, ಎಲ್ಲಿ ವೇದಾಧ್ಯಯನ ಪಾರಾಯಣ ಅರ್ಥಚಿಂತನೆ ಅನುಷ್ಠಾನಗಳು ನಡೀತಾ ಇದೆಯೋ, ಎಲ್ಲೆಲ್ಲಿ ವರ್ಣಾಶ್ರಮ ಕ್ರಿಯಾ ಇದೇನ್ ಮಾಡಿತ್ತು ಅವನಿಗೆ. ಅವರವರ ವರ್ಣದಲ್ಲಿ ಇರುವುದು ಅವರಿಗೆ ಪ್ರಾಬ್ಲಮ್. ಯಾಕಂದ್ರೆ ನಿರುದ್ಯೋಗ ಸಮಸ್ಯೆ ಇರುವುದಿಲ್ಲ. ನಿರುದ್ಯೋಗ ಸಮಸ್ಯೆ ಇಲ್ಲ ಅಂದ್ರೆ ನಮ್ಮ ಹತ್ರ ಯಾರು ಬರಲ್ಲ. ನಮ್ಮ ಹತ್ರ ಬರಬೇಕು ಅಂತಂದ್ರೆ ಅವರ ಧರ್ಮ ಬಿಡಬೇಕು. ಆ ರೀತಿ ಅವರಿಗೆ ಏನು ಗೊತ್ತಿದೆ ಅದನ್ನ ಗೊತ್ತಾಗದಂತೆ ಮಾಡ್ಬೇಕಾದದ್ದೇ ನಮ್ಮ ಗುರುಕುಲದ ಉದ್ದೇಶ. ಅಂದ್ರೆ ಅವನೇ ಒಂದು ಗುರುಕುಲ ಸ್ಥಾಪನೆ ಮಾಡ್ತಾನೆ ಮುಂದೆ. ಇಂಥದ್ದನ್ನೆಲ್ಲ ನಾಶ ಮಾಡಿ ಆ ಜನಪದಗಳಿಗೆ ಹೋಗಿ ಸಂದೀಪಯತ, ಇಡೀ ಊರು ಸುಟ್ಟುಬಿಡಿ, ಯಾರನ್ನು ಕಾಯ್ಬೇಡಿ. ಅಲ್ಲಿ ದೊಡ್ಡ ಪ್ರಮಾಣದ ಏನಾದ್ರೂ ಯಜ್ಞ ಕಾರ್ಯ ಸತ್ಕರ್ಮಗಳು ನಡೀತಾ ಇದ್ರೆ ವೃಶ್ಚತ, ತಲೆ ಕತ್ತರಿಸಿ ಬಿಡಿರಿ. ಇತಿ ಈ ರೀತಿಯಾಗಿ ಮೊದಲೇ ರಾಕ್ಷಸರು ಈ ಕೋತಿಗಳಿದ್ದ ಹಾಗೆ. ಇನ್ನು ಈ ಕ್ರೌರ್ಯದ ಬಗ್ಗೆ ರಾಜನಿಂದಲೇ ಆದೇಶ ಬಂದ್ರೆ ಬಿಡ್ತಾರ? ಮೊದ್ಲೇ ಅವ್ರ ಹೆಸರು ಹೇಳ್ಕೊಂಡು ಎಷ್ಟೋ ಅನ್ಯಾಯ ಮಾಡ್ತಿರ್ತಾರೆ. ಈ ಗೂಂಡಗಳ ಪರಿವಾರದವರು ಅವ್ರವ್ರಿಗೆ ಬೇಕಾದಲ್ಲೆಲ್ಲ ಗತಿಬಿಜಿ ಮಾಡಿದ ಹಾಗೆ ಇವರೆಲ್ಲ ಸೇರಿಕೊಂಡು ತಥಾ ಪ್ರಜಾನಾಂ ಕದನಂ ವಿದದು ಕದನ ಪ್ರಿಯಾ ಮೊದಲೇ ಹೊಡೆದಾಟ ಬಡದಾಟ ಅಂದ್ರೆ ಇಷ್ಟಪಡುವವರು. ಅಂತದ್ರಲ್ಲಿ ಹುಡ್ಕೊಂಡು ಹೋಗಿ ಹೊಡೀರಿ ಅಂತ ಹೇಳಿದ್ಮೇಲಂತೂ ಇನ್ನೂ ಖುಷಿ ಆಯ್ತು. ಪುರ ಗ್ರಾಮ ವ್ರಜೋದ್ಯಾನ ಕ್ಷೇತ್ರ ರಾಮ ಶ್ರಮಾರ ಕಾನ್ ಖೇಟ ಕರ್ಪಟ ಘೋಷಾಂಶ ದದುಹು ಪಟ್ಟಣಾನಿಚ. ಇಷ್ಟನ್ನು ಎಲ್ಲ ಕಡೆಯಲ್ಲೂ ಎಲ್ಲಿ ಒಂದು ಕೇಂದ್ರವಾಗಿ ಒಂದೊಂದು ಕರ್ತವ್ಯಗಳು ಅವರಿಗೆ ಬೇಕಾದ ಹಾಗೆ. ಅಂದ್ರೆ ಇದೆಲ್ಲ ಬೇರೆ ಬೇರೆ ಹೆಸರುಗಳು ತುಂಬಾ ಚಂದ. ಅಂದ್ರೆ ಇಷ್ಟು ವ್ಯವಸ್ಥೆ ಇತ್ತು ಅಂತ ಗೊತ್ತಾಗುತ್ತೆ ನಮ್ಗೀಗ. ಇದೆಲ್ಲ ವ್ಯತ್ಯಾಸಗಳೇ ಗೊತ್ತಾಗಲ್ಲ. ಅಂದ್ರೆ ವೈಶ್ಯರೇ ವ್ಯಾಪಾರಕ್ಕಾಗಿ ನೆಲೆಸಿದಂತಹ ಒಂದು ಪ್ರದೇಶವೇ ಬೇರೆ, ವಿದೇಶಿಯರು ಇಲ್ಲಿಗೆ ಬಂದಾಗ ಇಲ್ಲಿಂದ ತಗೊಂಡು ಹೋಗ್ಲಿಕ್ಕೆ ವ್ಯಾಪಾರ ನಡೆಸುವಂತ ಜಾಗವೇ ಬೇರೆ, ಅರಮನೆಗೆ ಸಂಬಂಧಪಟ್ಟಂತಹ ಸೈನಿಕರ ವರ್ಗವೇ ಒಂದು ಕಡೆ ವಾಸ ಮಾಡ್ತಾ ಇರುತ್ತೆ. ನಾವೀಗ ಅಗ್ರಹಾರ ಅಂತ ಇವತ್ತೊಂದು ಸ್ವಲ್ಪ ಏನ್ ಅರ್ಥ ಆಗುತ್ತೋ ಅದೇ ತರ ಬೇರೆ ಬೇರೆ ವರ್ಗದವರಿಗೆ ಬೇರೆ ಬೇರೆ ಜಾಗ ಇತ್ತು. ಅದರಲ್ಲೂ ವಿದೇಶಿ ವಿನಿಮಯಗಳನ್ನ ಮಾಡಿಕೊಳ್ಳುವಂತಹ ವ್ಯಾಪಾರಕ್ಕೆ ಚರ್ಚೆ, ಮಂಡನೆ ಅಥವಾ ಮಂತ್ರಾಲೋಚನೆ ನಡೆಸುವಂತ ಜಾಗವೇ ಬೇರೆ. ಹೀಗೆ ಎಲ್ಲ ಬೇರೆ ಬೇರೆ ವಿಭಾಗಗಳ ಅಷ್ಟನ್ನು ಇದನ್ನ ಆಚಾರ್ಯರು ನಿರ್ಣಯದಲ್ಲಿ ಭಾಗವತ ನಿರ್ಣಯದಲ್ಲಿ ಹೇಳ್ತಾರೆ. ಅಷ್ಟನ್ನು ಕೂಡ ಖನಿತ್ರೈಹಿ ಬಿಬದು, ಕೈಗೆ ಸಿಕ್ಕಿದ ಕೊಡಲಿ ಸನಿಕೆಗಳಿಂದ ದಾರಿಯಲ್ಲಿ ಊರಿಗೆ ಸಂಪರ್ಕ ಇದ್ದಂತಹ ಸೇತು, ಪ್ರಾಕಾರ, ಗೋಪುರ, ದೇವತಾಯತನಾನಿ, ಆಜೀವಿಯಾನ್, ಯಾವುದವರಿಗೆ ಹೊಟ್ಟೆಗೆ ಅನ್ನ ಹತ್ತಿತ್ತೋ ಅಂಥ ತೋಟಗಳನ್ನೆಲ್ಲ ಸುಟ್ಟು ಹಾಕಿದ್ರು. ಬೆಳೆ ತೆಗಿತಾ ಇದ್ರೆ, ಯಾಕೆಂದ್ರೆ ಅವ್ರವ್ರೇ ಬೆಳೆ ಬೆಳ್ಕೊಳ್ತಾ ಇದ್ರೆ ನಮ್ಮ ಹತ್ರ ಬೀಜಕ್ಕೆ ಯಾರು ಬರ್ತಾರೆ? ಎಲ್ಲ ಅವರದ್ದೇ ಪ್ರವೃತ್ತಿ. ಹಾಗಾಗಿ ಅವರ ಆಜೀವಿಕೆಗಳನ್ನೆಲ್ಲ ನಾಶ ಮಾಡಿದ್ರು. ಚಿಚ್ಚಿದು ವೃಕ್ಷಾನ್ ಕೇಚಿತ್ ಪರಶುಪಾಣಯ. ಇನ್ನು ಕೆಲವರೆಲ್ಲ ಅವರಿಗೆ ಬೇಕಿದ್ದ ಮರಗಳನ್ನ ಆರಾಮ ಅಂದ್ರೆ ಉದ್ಯಾನ, ಬೇಕಿದ್ದ ಏನು ಅಂತಾರೆ ಬಾಳೆ ತೋಟ, ಮಾವಿನ ತೋಟ, ಹಲಸಿನ ತೋಟ ಅಂತ ಹೀಗೇನೇನು ಅವರವರಿಗೆ ಯಾವ ಜಾಗದಲ್ಲಿ ಯಾವ್ದು ಜಾಸ್ತಿ ಬೆಳೆಯುತ್ತೋ ಅಂತದನ್ನ ಇಟ್ಕೊಳ್ಳಿ, ಅದೆಲ್ಲವನ್ನು ಕಡ್ದು ಹಾಕಿದ್ರು.
ಕಡ್ದು ಹಾಕಿ ಶರಣರಾಗಿ ನಮ್ಮನ್ನು ಬಿಡಿ ಅಂತ ಕೇಳಿಕೊಂಡವರನ್ನು ಕೂಡ ಉಲ್ಮುಖಗಳಿಂದ ದೊಂದಿಗಳಿಂದ ಅವರ ಬಾಯಿಗೆ ಹಾಕಿ ಮೈಗೆಲ್ಲ ಎಣ್ಣೆ ಸುರಿದು ಅವರನ್ನ ಸುಟ್ಟು ಹಾಕಿದ್ರು. ಏವಂ ವಿಪ್ರಕೃತೆ ಲೋಕೆ, ಈ ರೀತಿ ಇಡೀ ಲೋಕದಲ್ಲಿ ಅತ್ಯಂತ ತೀವ್ರವಾದ ಪ್ರಕೋಪಗಳು ನಡೀತಾ ಇರ್ಬೇಕಾದ್ರೆ ದಿವಂ ದೇವಾಹ ಪರಿತ್ಯಜ್ಯ ಭುವಿ ಚೇರು ಅಲಕ್ಷಿತಾ, ದೇವತೆಗಳೆಲ್ಲ ಅವನಿಂದ ತಪ್ಪಿಸಿಕೊಳ್ಳಿಕ್ಕೆ ಬೇರೆ ದಾರಿ ಕಾಣದೆ ಇನ್ನೆಲ್ಲೋ ಭೂಮಿಯ ಹತ್ರ ಕಾಣದಂತೆ ಓಡಾಡಿಕೊಂಡು ಇದ್ರು. ಇವರೆಲ್ಲ ಬಂದ್ರು, ಬಹಳ ಜನ. ಬಹಳ ಖುಷಿ ಆಯ್ತು ಅವರಿಗೆ. ನಮ್ ಕೆಲಸದಿಂದ ರಾಜನಿಗೆ ಎಲ್ಲ ವಿಷಯ ತಿಳಿಸ್ಬೇಕು, ಏನೇನಾಗಿದೆ ಅಂತ ಹೇಳ್ತಾರೆ. ಬಹಳ ಖುಷಿ ಆಗುತ್ತೆ. ಅಷ್ಟರಲ್ಲಿ ಅದೇ ಹೊತ್ತಿಗೆ ಏನಾಗಿತ್ತು, ಈ ಹಿರಣ್ಯಾಕ್ಷ ಸತ್ತ ಸುದ್ದಿಯಿಂದ ದುಃಖಕ್ಕೆ ಒಳಗಾದಂತಹ ಋಷದ್ಭಾನು ಅಳ್ತಾ ಇದೀನಿ. ತನ್ಮಾತರಂ ಋಷದ್ಭಾನುಂ ದಿತಿಂಚ ಜನನೀಂ ಗಿರಾ ಶ್ಲಕ್ಷ್ಣಯ ದೇಶಕಾಲಜ್ಞ ಇದಮಾಹ ಜನೇಶ್ವರ. ತನ್ನ ತಾಯಿ ಮತ್ತು ತನ್ನ ತಮ್ಮನ ಮಡದಿ ಇಬ್ರು ತುಂಬಾ ಬೇಸರದಿಂದ ಅಳ್ತಾ ಇದ್ರು. ಆ ದಿತಿಯನ್ನ ಮತ್ತು ಋಷದ್ಭಾನುವನ್ನ ಅಳುವುದನ್ನ ಸಮಾಧಾನ ಪಡಿಸ್ಲಿಕ್ಕೋಸ್ಕರ ಹಿರಣ್ಯಕಶಿಪು ಮಾತಾಡ್ತಾನೆ. ಇದು ಹಿರಣ್ಯಕಶಿಪುನೇ ಮಾತಾಡುದ ಅಂತ ಡೌಟ್ ಬರ್ಬೇಕು, ಅಷ್ಟು ಅದ್ಭುತವಾಗಿ ಮಾತಾಡ್ತಾನೆ. ಅವನು ಹೇಳ್ತಾನೆ, ಅಂಬಾಂಬ ಹೇ ವಧೂ ಪುತ್ರ ವೀರಂ ಮಾರ್ಹತ ಶೋಚಿತುಂ ರಿಪೋರರಿ ಮುಖೇ ಶ್ಲಾಘ್ಯ ಶತ್ರುಣಾಂ ವಧ ಈಪ್ಸಿತ. ಒಬ್ಬ ವೀರಾವೇಶದಿಂದ ಯುದ್ಧದಲ್ಲಿ ಸತ್ತ ಅಂದ್ರೆ ಅದಕ್ಕೆ ನಾವು ಯಾವತ್ತೂ ಕೂಡ ತಲೆ ತಗ್ಗಿಸಬಾರ್ದಮ್ಮ. ವಧೂಹು ಓ ಸೊಸೆ ಅಂತ ಅನ್ನುವ ರೀತಿಯಲ್ಲಿ, ತಮ್ಮನ ಹೆಂಡತಿ ಅಂದ್ರೆ ಮಗಳು ಅಂತಾನೆ ಅರ್ಥ. ಅಳಬೇಡ ನೀನು, ಯಾವತ್ತೂ ಕೂಡ ವೀರಮರಣವನ್ನ ಹೊಂದಿದವರ ವಿಷಯದಲ್ಲಿ ಶೂರರು ಅಳಬಾರದು, ಶೂರರ ಮನೆಯವರು ಅಳಬಾರದು. ಅದು ನಮ್ಮ ಹೆಗ್ಗಳಿಕೆ, ಅದು ಹಾಗೆ ಸತ್ತಿದ್ದಾನೆ ಅಂತ ಅನ್ನೋದು. ಭೂತಾನಾಮಿಹ ಸಂವಾಸಃ ಪ್ರಪಾಯಾಮಿಹ ಸುವ್ರತೆ ದೈವೇ ನೈಕತ್ರ ನೀತಾನಾಂ ಉನ್ನೀತಾನಾಂ ತಥಾ ಅಧ್ರುವಃ. ಜೀವಿಗಳು ಬರ್ತಾವೆ ಹೋಗ್ತಾವೆ, ಎಲ್ಲೂ ನೆಲೆ ನಿಲ್ಲುವುದು ಅಂತೂ ಶಾಶ್ವತ ಇಲ್ಲ. ಆದ್ರಿಂದಾಗಿ ಜೀವ ಸಾಯುವುದಿಲ್ಲಮ್ಮ, ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡ. ಹೇಗೆ ನೀರು ಹರಿದು ಕೆಳಕ್ಕೆ ಹೋಗುತ್ತೋ ಮತ್ತೆ ಮಳೆ ಬಂದು ವಾಪಸ್ಸು ಅಲ್ಲಿಂದಲೇ ನೀರು ಹರಿಯತ್ತೆ. ಹಾಗಾಗಿ ನೀನ್ ಅದಕ್ಕೆ ಕೆಲವೊಮ್ಮೆ ನಾವು ತಲೆ ಅಲ್ಲಾಡಿಸಿದ್ರೆ ಪ್ರಪಂಚ ಅಲ್ಲಾಡಿದಾಗ ಕಾಣುತ್ತೆ. ನೀನ್ ಹತ್ತು ದುಃಖ ಪಟ್ರೆ ಮಾತ್ರ ನಿನಗದು ದುಃಖ ಆಗುತ್ತೆ. ನೀನು ಸ್ಟಡಿಯಾಗಿ ನಿಂತು ಅದನ್ನ ಸರಿಯಾಗಿ ಗಮನಿಸಿದ್ರೆ ಎಲ್ಲ ನ್ಯಾಚುರಲ್. ಅದು ಹೀಗ್ ಹೋಗುದು ಒಂದ್ ಕಾಲ ಇತ್ತು, ಹೋಯ್ತು. ಹೀಗ್ ಬರುದು ಒಂದ್ ಕಾಲ ಇತ್ತು, ಇರುತ್ತೆ. ಅದನ್ನ ನೀನ್ ದುಃಖ ಪಡುದು ಸರಿಯಲ್ಲ ಅಂತ ಹೀಗೆ ಜಾತಕಿಸಿ ಧ್ರುವ ಮೃತ್ಯು ಎಲ್ಲವನ್ನೂ ಹೇಳ್ತಾನೆ. ಹೇಳಿ ಅವಳಿಗೆ ಏನ್ ಹೇಳಿದ್ರು ತಲೆಗೆ ಹೋಗುದೇ ಇಲ್ಲ. ಆಗ ಅವನೊಂದು ಕತೆ ಹೇಳ್ತಾನೆ. ಅತ್ರಾಪಿದಾಹರಂತೀಮಂ ಇತಿಹಾಸಂ ಪುರಾತನಂ. ಹಿಂದೆ ಒಂದು ಕತೆ ನಡೆದಿತ್ತು, ಅದನ್ನ ನಿನ್ಗೆ ಹೇಳ್ಬೇಕು. ಏನು ಅಂದ್ರೆ, ಕುಶೀನರೇಶ್ವಭೂದ್ ರಾಜ ಸುಯಜ್ಞ ಇತಿ ವಿಶ್ರುತ. ಸುಯಜ್ಞ ಅಂತ ಒಬ್ಬ ಕುಶೀನರ ದೇಶದ ರಾಜ ಇದ್ದ, ತುಂಬಾ ಒಳ್ಳೆಯ ರಾಜ. ವಿಶ್ರುತ ಆ ಶಬ್ದವೇ ಹೇಳುತ್ತೆ, ಅವನಲ್ಲಿ ಒಳ್ಳೆಯ ತಾಕತ್ತಿತ್ತು. ಆದ್ರೆ ಸಪತ್ನೈಹಿ, ತನ್ನವರೇ ಹತ್ತಿರದವರೇ ಶತ್ರುಗಳೇ ಅವನಿಗೆ ಎದುರಾಳಿಗಳಾಗಿ ಬಂದು ಅವನನ್ನ ಕೊಂದ್ರು ಯುದ್ಧದಲ್ಲಿ. ಜ್ಞಾತಯ ತಮುಪಾಸತ. ಆಗ ಬಂಧುಗಳೆಲ್ಲ ಬಂದು ಆ ಬಿದ್ದಿರುವ ಶರೀರದ ಮುಂದೆ ದುಃಖ ಪಟ್ಟುಕೊಂಡು ಅಳ್ತಾ ಕೂತಿದ್ರು. ವಿಶೀರ್ಣ ರತ್ನ ಕವಚಂ, ಒಳ್ಳೆಯ ಕವಚ ಸೀಳಿ ಹೋಗಿ ಬಿಟ್ಟಿದೆ, ನೆತ್ತರು ಒಸರ್ತಾ ಇದೆ, ಆಭರಣಗಳೆಲ್ಲ ಎಲ್ಲೆಲ್ಲೋ ಬಿದ್ದಿದೆ. ಎದೆಯಲ್ಲಂತೂ ಆ ಹಸಿ ರಕ್ತ ತೊಯ್ದು ಮೇಲೆ ಬರ್ತಾ ಇರುವಾಗ ಆ ಹೆಣ್ಮಕ್ಳೆಲ್ಲ ಜೋರಾಗಿ ತಲೆಯನ್ನೆಲ್ಲ ಕೆದರಿಕೊಂಡು ಕಣ್ಣೆಲ್ಲ ಹಾಕಿದ್ದ ಕಾಡಿಗೆಯನ್ನೆಲ್ಲ ಜಾರಿಸಿಕೊಂಡು ಸಂಭ್ರಮದಿಂದ ಓಡಿ ಬಂದು ಅಳ್ತಾ ಕೂತಿದ್ದಾರೆ. ಆಗ ಅವರು ಅಳುದನ್ನ ನೋಡಿ ಈ ಯಮನಿಗೆ ಅವನ ಕೆಲಸ ಏನು ಅಂದ್ರೆ ಕೇಳ್ಕೊಂಡು ಹೋಗ್ಬೇಕು. ಕೇಳ್ಕೊಂಡು ಹೋಗ್ಲಿಕ್ಕೆ ಬಂದ್ರೆ ಇವ್ರು ಅಳ್ತಾನೇ ಇದ್ದಾರೆ. ಅವನಿಗೆ ಬೇಸರ ಅನ್ನಿಸ್ತು. ಅವನಿಗೆ ತಗೊಂಡು ಹೋಗೋ ಕೆಲಸದ ಬಗ್ಗೆ ಏನು ತಲೆಬಿಸಿರ್ಲಿಲ್ಲ. ಆದ್ರೆ ಅವರನ್ನ ಎಚ್ಚರಿಸುವ ಉದ್ದೇಶ ಇತ್ತು. ಯಾಕೆಂದ್ರೆ ಅದರಿಂದ ಅವರನ್ನ ಸಮಾಧಾನ ಪಡಿಸ್ಲಿಕ್ಕೋಸ್ಕರ ಏವಂ ಅವರೆಲ್ಲ ತುಂಬಾ ದುಃಖ ಪಡ್ತಾರೆ. ನಿನ್ನೆ ತನಕ ಚೆನ್ನಾಗಿದ್ದು ಇವತ್ತೇನು ಹೀಗಾಯ್ತು ಅಂತ ನಾವೇನೆಲ್ಲ ಹೇಳ್ತು, ಎಲ್ಲಾ ತರದ ಮಾತುಗಳು ಅಲ್ಲಿ ಬರ್ತಾವೆ. ಇಷ್ಟು ದೇಶಕ್ಕೋಸ್ಕರ ಪ್ರೀತಿ ಮಾಡಿದವ್ರು ನೀವು ಹೀಗೆ ಬಿದ್ದು ಹೋದ್ಮೇಲೆ ನಾನು ಇನ್ನೇನು, ನಮ್ಮಂತವ್ರೆಲ್ಲ ಇರ್ಬೇಕಾದ್ರೆ ನಮಗೂ ನಿನ್ ಕಡೆಗೆ ಕರ್ಕೊಂಡು ಹೋಗುವ ಯೋಚನೆ ಮಾಡ್ಬೇಕಿತ್ತು, ಬಿಟ್ಟು ಹೀಗೆ ಬಿಟ್ಟು ಹೋಗುದು ಸರಿನಾ ಅಂತೆಲ್ಲ ಅಳ್ಬೇಕಾದ್ರೆ ಯಮ
ಅವರನ್ನ ಸಮಾಧಾನ ಮಾಡ್ಲಿಕ್ಕೋಸ್ಕರ ಒಬ್ಬ ಹುಡುಗನ ಆಹತಾನ್ ಬಾಲಕೋ ಭೂತ್ವ ಯಮ ಸ್ವಯಂ ಉಪಾಗತ, ತಾನೇ ಒಬ್ಬ ಹುಡುಗನ ರೂಪದಿಂದ ಆ ಹೆಣ್ಮಕ್ಳನ್ನೆಲ್ಲ ಎಚ್ಚರಿಸ್ತಾನೆ. ದಯವಿಟ್ಟು ದುಃಖ ಪಡ್ತಾ ಇಲ್ಲಿ ವಿಮೋಹಕ್ಕೊಳಗಾಗ್ಬೇಡಿ. ಮೋಹಕ್ಕೊಳಗಾಗುವುದು ಒಂದಾದ್ರೆ ತೀರ ವಿಮೋಹಕ್ಕೆ ಒಳಗಾಗುವುದು ಅಹೋವಯಂ ಧನ್ಯತಮ ಯದತ್ರ ತ್ಯಕ್ತಾಹ ಪಿತೃಭ್ಯಾಂ ನ ವಿಚಿಂತಯಾಮಃ ಅಭಕ್ಷಮಾಣ ಅಬಲಾ ವೃಕಾದಿಭಿ ಸರಕ್ಷಿತ ರಕ್ಷತಿ ಯೋಗಿ ಗರ್ಭೆ. ದಯವಿಟ್ಟು ನೀವು ಇಲ್ಲಿಂದ ಹೊರಡಿ. ಯಾಕೆಂದ್ರೆ ಇನ್ ಸ್ವಲ್ಪ ಹೊತ್ತಿಗೆ ವೃಕಾದಿಗಳು ಅಂದ್ರೆ ತೋಳ, ನರಿ, ರಣಹದ್ದುಗಳು ಇವೆಲ್ಲವೂ ಕೂಡ ನಮ್ಮನ್ನ ತಿನ್ನುವ ಸಾಧ್ಯತೆಗಳಿರ್ತವೆ. ನಿಮ್ಮನ್ನ ಇನ್ನೂ ಕೂಡ ಈ ಹರಣಹದ್ದುಗಳು ಮುಟ್ಟಿಲ್ಲ ಅಂದ್ರೆ ನಿಮಗೆ ದೇವರ ರಕ್ಷಣೆ ಇದೆ, ಅದರಿಂದಾಗೇನೆ ನೀವು ಸುಖವಾಗಿದ್ದೀರಿ. ಆದ್ರೆ ಇದು ಸ್ವಲ್ಪ ಹೊತ್ತು ಹಾಗೆ ಅನುಕೂಲ ಸಿಗುತ್ತೆ ನಮ್ಗೆ ತಪ್ಪಿಸಿಕೊಳ್ಳಿಕ್ಕೆ. ಆದ್ರೆ ಮತ್ತು ತಪ್ಪಿಸಿಕೊಳ್ಳಿಕ್ಕೆ ಬುದ್ಧಿ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ಓಡ್ಲಿಕ್ಕೆ ಜಾಗ ಕೊಟ್ಟಿದ್ದಾನೆ, ಆದ್ಮೇಲೂ ನಾವು ಓಡ್ಲಿಲ್ಲ ಅಂದ್ರೆ ಮತ್ತೆ ನಮ್ಮನ್ನು ರಕ್ಷಿಸೋರು ಯಾರಿಲ್ಲ. ಅದರಿಂದಾಗಿ ಹೊರಡಿ ಇಲ್ಲಿಂದ ಅಂತ ಅವನಿಗೆ ನಮ್ಮನ್ನು ರಕ್ಷಿಸುವ ಶಕ್ತಿ ಇರುತ್ತೆ. ಖಂಡಿತ ಅವನು ಈ ಯುದ್ಧದಲ್ಲಿ ಸಾಯ್ಬೇಕಾದವನು ಸತ್ತಿದ್ದಾನೆ ಹೊರತು ಇನ್ನೇನು ನೀವು ಅದಕ್ಕೋಸ್ಕರ ದುಃಖ ಪಡಬೇಡಿ. ಹಿಂದೆ ಬಂದ ಮಾತನ್ನ ಮತ್ತೆ ಇಲ್ಲಿ ನೆನಪಿಸ್ತಾರೆ. ಪತಿಚ್ಯುತಂ ದಿಷ್ಟತು ಶಿಷ್ಟ ರಕ್ಷಿತಂ ಗೃಹೇಸ್ತುತಂ ಯದ್ ವಿಹಿತಂ ವಿನಕ್ಷತಿ ಜೀವತ್ಯನಾಥೋಪಿ ಯದೀಕ್ಷಿತೋ ವನೇ ಗೃಹೇಪಿ ಗುಪ್ತಸ್ಯ ಚ ಹತೋ ನ ಜೀವತಿ. ನಮ್ಮ ಸೊತ್ತಾಗಿದ್ರೆ ಅದು ಬೀದಿಯಲ್ಲಿ ಬಿದ್ದಿದ್ರು, ರಸ್ತೆ ಮಧ್ಯದಲ್ಲಿದ್ರು ಯಾರ ಕಣ್ಣಿಗೂ ಬೀಳಲ್ಲ. ನಾವು ವಾಪಸ್ ಎಷ್ಟೋ ಹೊತ್ತಾದ್ಮೇಲೆ ಹೋದ್ರು ಅದಲ್ಲೇ ಸಿಗುತ್ತೆ. ಯಾರೋ ಒಬ್ರು ಬದ್ರಿ ಯಾತ್ರೆಗೆ ಹೋಗ್ತಾ ಇದ್ದವರು ಒಂದು ಇದೇ ತರದ ಕತೆ ಹೇಳಿದ್ರು. ಪಾದಯಾತ್ರೆಗೆ ಹೋಗ್ತಾ ಮೇಲೆ ಒಂದು ಏನದು ಪ್ರಯಾಗದಲ್ಲಿ ಇಳಿದ್ರು ಸಂಜೆ ಹೊತ್ತು. ಇಳಿದು ಅಲ್ಲಿ ಕೆಳಗಡೆ ಇಳಿದು ಆ ಸೇರುವ ಜಾಗದಲ್ಲಿ ಸ್ನಾನ ಮಾಡಿ ವಾಪಸ್ಸು ಬರುವ ಹೆಲ್ಪ್ ಮಾಡಿದ್ರು. ಹೆಲ್ಪ್ ಮಾಡಿ ವಾಪಸ್ಸು ನಮ್ಮ ಸ್ವಸ್ಥಾನಕ್ಕೆ ಬಂದ್ಮೇಲೆ, ಎಷ್ಟೋ ದೂರಕ್ಕೆ ಬಂದ್ಮೇಲೆ ಉಳ್ಕೋಬೇಕು, ಸ್ವಸ್ಥಾನಕ್ಕೆ ಬಂದ್ಮೇಲೆ ಗೊತ್ತಾಗುತ್ತೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಕೈಯಲ್ಲಿ ಇದ್ದ ವಸ್ತುವನ್ನ ಇಳಿಸಿದ್ರಲ್ಲಿ ಇಡೀ ಯಾತ್ರೆಗಾದ ಉಳಿದವರೆಲ್ಲರ ದುಡ್ಡು ಅದಾಗೆ ಇತ್ತು. ಹೋಗ್ಲಿಕ್ಕೆ ವಾಪಸ್ ವ್ಯವಸ್ಥೆ ಎಲ್ಲ ಜೋರ್ ಮಳೆ, ಏನ್ ಮಾಡುದು ಗೊತ್ತಾಗ್ಲಿಲ್ಲ. ಗಾಬರಿ ಆಯ್ತು ಅವ್ರಿಗೆ. ಆಮೇಲೆ ಎಷ್ಟೋ ಪ್ರಯಾಣಿಕರು ಅಲ್ಲಿ ಬರ್ತಿದ್ದಾರೆ ಹೋಗ್ತಿದ್ದಾರೆ ಎಲ್ಲ ಆಗಿದೆ. ಕೊನೆಗೆ ಏನಾದ್ರೂ ಸರಿ ಸ್ವಲ್ಪ ಮಳೆ ನಿಂತ ಮೇಲೆ ಹೋಗುದು ಅಂತ ಹೊರಟು ರಾತ್ರಿ ಸುಮಾರು 9:30 10 ಗಂಟೆ, ಇದೇನೋ 3-4 ಗಂಟೆ ಅಷ್ಟೊತ್ತಿಗೆ ಈ ಘಟನೆ ನಡೆದದ್ದು. 9-9:30 ಅಲ್ಲಿಗೆ ಹೋಗ್ಲಿಕ್ಕೆ ಆಯ್ತು ಅವರಿಗೆ ಆ ವ್ಯವಸ್ಥೆಗೆ. ಹೋದ್ರೆ ಆ ದೇವರ ಕೇಳಿದ್ರೆ ನನ್ ದುಡ್ಡಾಗಿದ್ರೆ ನಂಗೆ ಬೇಜಾರಿಲ್ಲ, ಅಷ್ಟು ಜನರು ವ್ಯವಸ್ಥೆಗೋಸ್ಕರ ಅದನ್ನ ತಂದಿಟ್ಟಿದ್ದು, ನೀನೇ ನೋಡ್ಕೊಳ್ಬೇಕು ದೇವರೇ ಅಂತ. ವಿಷ್ಣು ಪ್ರಯಾಗ ಇರ್ಬೇಕು ಮೋಸ್ಟ್ಲಿ. ಅವರು ಅಲ್ಲಿ ನೋಡಿದ್ರೆ ಅದ್ ಮಳೆಗೂ ಒದ್ದೆ ಆಗದ ಹಾಗೆ ಅಲ್ಲಿಂದ ಚೂರ್ ಕೆಳಗಿರಿದು ಕಲ್ಲಿನ ಅಡಿ ಬಿದ್ದು ಅಲ್ಲಿಂದ ತಗೊಂಡ್ ಬಂದ್ರೆ 1 ಪೈಸೆ ಆಚೆ ಈಚೆ ಅದು ಮಳೆಗೆ ಜೋರಾಗಿ ಬೀಸಿಯೋ ಏನೋ ಆಗಿ ಕೆಳಗ್ ಬಿದ್ದಿದೆ. ಅಲ್ಲೇ ಇತ್ತು 6-7 ಗಂಟೆ ಬಿಸಿ ಜಾಗದಲ್ಲಿ ಎಲ್ರು ಕೂತು ಹೋಗುವ, ಅದು ಇಳಿಯುವ ಜಾಗ, ಅದು ಅಲ್ಲೇ ಇದೆ, ಒಬ್ರ ಕಣ್ಣಿಗೂ ಬಿದ್ದಿಲ್ಲ. ಸೀದಾ ಇವ್ರು ವಾಪಸ್ ತಗೊಂಡ್ಬಂದ್ರು. ಆಗ ಹೇಳಿದ್ರು, ಪತಿಚ್ಯುತಂ ದಿಷ್ಟತಿ ಶಿಷ್ಟ ರಕ್ಷಿತಂ. ದೇವ್ರ ರಕ್ಷಣೆ ಮಾಡಿದ್ರೆ ಎಲ್ಲಿದ್ರು ಉಳಿಯುತ್ತೆ. ಬದುಕಬೇಕು ಅಂತ ಪ್ರಯತ್ನ ಪಟ್ಟು ಎಂಥ ಸೆಲ್ಲಲ್ಲಿ ಹೋಗಿ ಮಲ್ಕೊಂಡು ಹಾರ್ಟ್ ಅಟ್ಯಾಕ್ ಸಾಯ್ಬೋದು. ಯಾರ್ಯಾರು ಕೊಲ್ತಾರೆ ಅಂತ ಭಯಪಟ್ಟು ಏನಾದ್ರೂ ಯಾವುದು ವ್ಯತ್ಯಾಸ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಜೀವತ್ಯನಾಥೋಪಿ, ಅವನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಯಾರು ಇಲ್ಲ, ಅನಾಥನಾಗಿದ್ರು ಕೂಡ ಅವನನ್ನು ಬದುಕಿಸ್ಬೇಕು ಅನ್ನೋ ವ್ಯವಸ್ಥೆ ಇದ್ರೆ ಈ ಶಕುಂತ ಯಾವುದು ಮೇಲೆ ಇದ್ದ ಮೊಟ್ಟೆಗಳು ಆ ಯುದ್ಧದ ಬಾಣ ತಾಗಿ ಕೆಳಗೆ ಬೀಳುತ್ತೆ. ಅದು ನೋಡಿದ್ರೆ ಯುದ್ಧದ ಕೆಳಗಿನ ಪ್ರಾಂಗಣವೇ. ಅದು ಒಡೆದೋಗುವ ಎಲ್ಲ ಆನೆಗಳು ಕುದುರೆಗಳು ಎಲ್ಲ ಓಡ್ತಾ ಇದೆ. ಅಷ್ಟ್ರಲ್ಲಿ ಒಂದ್ ಆನೆಗೆ ಬಿದ್ದ ಪೆಟ್ಟು ಅದ್ರ ಗಂಟೆ ಕಳಚಿ ಅದ್ರ ಮೇಲೆ ಬಿದ್ದಿದೆ. ಅದು ಅದ್ರ ಶಾಖ ಕೂಡ ಆಗಿ ಆ ಋಷಿಮುನಿಗಳು ವಾಪಸ್ ಬರುವಾಗ ಏನೋ ಹಕ್ಕಿಗಳ ಶಬ್ದ ಬರುತ್ತಲ್ಲ ಅಂತ ತೆಗೆದು ನೋಡಿದ್ರೆ ಮೊಟ್ಟೆ ಹೊಡೆದು ಮರಿಗಳಿವೆ. ಅದನ್ನು ರಕ್ಷಣೆ ಮಾಡಿದ್ರು ಅಂತ ಹೀಗೊಂದ್ ಕತೆ. ಅಂದ್ರೆ ಮಹಾಭಾರತ ಯುದ್ಧದ ಪ್ರಸಂಗದಲ್ಲಿ ನಡೆದ ಕಥೆ ಅಂತ ಹೇಳುವಾಗ, ರಕ್ಷಣೆ ಮಾಡಬೇಕು ಅಂತ ದೇವರಿಗೆ ಅನ್ನಿಸಿಬಿಟ್ರೆ ಎಲ್ಲಿದ್ರು ಅವ್ನು ಯಾರು ಕಾಪಾಡೋರಿಲ್ಲ ಅನ್ನೋ ಸ್ಥಿತಿ ಇದ್ರು ಕೂಡ ಆ ಮಂದಪಾಲ ಚರಿತೆನೂ ಹಾಗೇನೆ. ತಾಯಿ ಒಂದ್ ಕಡೆ ಹೋಗ್ತಾಳೆ, ತಂದೆ ಒಂದ್ ಕಡೆ ಹೋಗ್ತಾರೆ, ಇವುಗಳು ಪುಟ್ಟ ಮರಿಗಳು ಎಲ್ಲಾ ಕಡೆಯಿಂದಲೂ ಬೆಂಕಿ ಆವರಿಸ್ಕೊಂಡಿರುತ್ತೆ.
ಆದ್ರೆ ಅಲ್ಲಿಗೆ ಬರುವಷ್ಟರಲ್ಲಿ ಆ ಬೆಂಕಿ ಶಾಂತವಾಗಿ ಹೊರಟೋಗ್ಬಿಡುತ್ತೆ. ಆದ್ರೆ ಹಾಗೆ ದೇವರನ್ನ ಪ್ರಾರ್ಥಿಸಿ ರಕ್ಷಣೆ ಮಾಡಬೇಕು ಅಂತ ಕೇಳಿಕೊಂಡಾಗ ಅವನು ಮನಸ್ಸು ಮಾಡಿದ್ರೆ ಅದರಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡಲ್ಲಿ ಬದುಕ್ಬಹುದು, ಬದುಕ್ತೇವೆ ಅಂತ ಅನ್ಕೊಂಡ ವಿಷಯದಲ್ಲಿ ಜೀವ ತೆರಬಹುದು. ಅದರಿಂದಾಗಿ ಗೃಹೇಪಿ ಗುಪ್ತಃ ಅಸ್ಯ ಹತೋ ನ ಜೀವತಿ. ಗ್ರಹದಲ್ಲಿ ಎಷ್ಟೇ ರಕ್ಷಣೆ ಮಾಡಿಟ್ರು ಕೂಡ ಅಲ್ಲಿ ಜೀವ ಹೋಗ್ಬೋದು. ಅದನ್ನಾಗಿ ನೀವು ಈ ಉಶೀನರ ದೇಶದ ರಾಜ ಸುಯಜ್ಞ ಅವನು ಕ್ಷತ್ರ ಬಲದಿಂದ ಯುದ್ಧ ಮಾಡಿ ಸತ್ತಿದ್ದಾನೆ. ಅದರಿಂದಾಗಿ ಬದುಕಬೇಕು ಅಂತಿದ್ರೆ ಯುದ್ಧದಲ್ಲಿ ಗೆಲ್ತಿದ್ದ. ಅದರ ಬಗ್ಗೆ ನೀವು ಯೋಚಿಸಬೇಡಿ. ಇದು ಯಮ ಹೇಳುವುದರಿಂದ ಬಹಳ ಮಹತ್ವದ ಮಾತಾಗಿ ನಿಲ್ಲುತ್ತೆ. ಕೊನೆಗೆ ಅವ್ರು ಎಷ್ಟು ಹೇಳಿದ್ರು ಸುಯಜ್ಞೋ ನನ್ವಯಂ ಶೇತೆ ಮೂಢ ಯಮನು ಶೋಚತ ಯಶ್ರೋತ ಯೋ ಅನುವಕ್ತೇಹ ನಸ ದೃಶ್ಯೇತ ಕರ್ಹಿಚಿತ್. ನೀವು ಈಗ ಏನು ಮಾಡಿದ್ರು ಎಷ್ಟು ಹತ್ರ ಕೂಡ ಅವನೇನ್ ವಾಪಸ್ ಬರೋನಲ್ಲ, ಅಳದೆ ನೀವು ಇಲ್ಲಿಂದ ಹೊರಡಿ ಅಂತ ಏನ್ ಹೇಳಿದ್ರು ಅವುಗಳು ಏಳುವುದೇ ಇಲ್ಲ. ನನ್ನನ್ನು ಯಾರು ಮತ್ತೆ ಕೇಳಿಸ್ಕೊಳ್ಳಲ್ಲ ಅಂತ ಅವನಿಗೆ ದುಃಖ ಆಗುತ್ತೆ. ಒಂದ್ ಕತೆ ಹೇಳ್ತಾನೆ ಮತ್ತೆ. ಹಾ, ಶೌನಕರು ಕೇಳಿದ ಪ್ರಶ್ನೆಗೆ ಸೂತ್ರ ಹೇಳ್ತಾ ಇದ್ರು. ಅವ್ರೇನ್ ಹೇಳಿದ್ರು ಇದೇ ತರದ ವಿಚಾರವನ್ನ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯ ಹೇಳಿದ್ರು ಅಂತ. ಶುಕಾಚಾರ್ಯ ಮತ್ತೆ ಹೇಳ್ತಾ ಇದ್ರೆ ಇದೇ ಅಭಿಪ್ರಾಯವನ್ನ ನಾರದನ ಹತ್ರ ಯುಧಿಷ್ಠಿರ ಕೇಳಿದಾಗ ಅವನು ಹೇಳಿದ ಕತೆ ಹೇಳ್ತೇನೆ. ನಾರದ ಯುಧಿಷ್ಠಿರ ಹೇಳುವಾಗ ಹಿರಣ್ಯಕಶಿಪುವಿನ ಪ್ರಸಂಗದಲ್ಲಿ ಹಿರಣ್ಯಕಶಿಪು ತಮ್ಮನ ಹೆಂಡತಿಗೆ ಈ ಕಥೆಯನ್ನ ಹೇಳ್ತಾ ಇದ್ದಾನೆ. ಆ ಕಥೆಯಲ್ಲಿ ಮತ್ತೆ ನಾರದರು ಅದು ಯಾರು ಯಮ ಸುಯಜ್ಞನ ಮಡದಿಯರಿಗೆ ಈ ಅಂಶವನ್ನ ಹೇಳ್ತಾ ಇದ್ದಾನೆ. ಆ ನಾರದರ ಯಾರು ಯಮನ ಕಥೆಯಲ್ಲಿ ಮತ್ತೊಂದು ಕತೆ ಅಂದ್ರೆ ಒಂದು ಜೋಡಿ ಪಾರಿವಾಳಗಳಿರ್ತವೆ. ತುಂಬಾ ಒಳ್ಳೆ ಆತ್ಮೀಯತೆ, ಅದು ತುಂಬಾ ಚಂದದ ಭಾಗ. ಆ ವಾಕ್ಯಗಳನ್ನು ಓದುದೇ ಚಂದ. ಅವರಿಬ್ಬರ ಪ್ರೇಮ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಒಬ್ಬರನ್ನ ಬಿಟ್ಟು ಒಬ್ರು ಇದ್ದವರಲ್ಲ. ಮರಿ ಹಾಕಿ ಅಂದ್ರೆ ಮೊಟ್ಟೆ ಇಟ್ಟು ಗಂಡ ಅಂದ್ರೆ ಅದನ್ನ ಹಾಗೇ ಪ್ರಯೋಗ ಮಾಡ್ತಾರೆ. ಅದನ್ನೊಂದು ಪಕ್ಷಿ ತರ ಹೇಳುವುದೇ ಇಲ್ಲ. ಗಂಡ ಹೋದ, ಹೆಂಡತಿ ಅಲ್ಲೇ ಮಗುವನ್ನ ಕಾಪಾಡಿಕೊಂಡು ನೋಡ್ಕೊಳ್ತಾ ಇದ್ದಾಳೆ. ಅವನು ಹೊರಗೆ ಬರುವಷ್ಟರಲ್ಲಿ ಏನಾಯ್ತು ಅಂದ್ರೆ ಅದು ಒಡೆದು ಚುಯಿಂಗ್ 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 ನಮ್ಗೆ ಹಸಿವಾಗ್ತಾ ಇದೆ ಅಂತ ಬೊಬ್ಬೆ ಹಾಕ್ಲಿಕ್ಕೆ ಶುರುವಾಯ್ತು. ತಾಯಿ ಏನ್ ಮಾಡಿದ್ಲು, ಏನಾದ್ರೂ ಮಾಡಿ ಸಾನೆ ಇಲ್ಲೆಲ್ಲೋ ಹತ್ತಿರದಲ್ಲಿ ಇದ್ದ ಪದಾರ್ಥ ಹುಡುಕಿ ತರ್ತೇನೆ ಅಂತ. ಆಗ ವಸ್ತುತಃ ಅದಕ್ಕೆ ದೇಹದಲ್ಲಿ ಶಕ್ತಿ ಇಲ್ಲ. ಇಲ್ಲೇ ಸುತ್ತಾಡಿ ಬಂದು ಅದಕ್ಕೆ ರಕ್ಷಣೆ ಕೊಡ್ಬೇಕು ಅಂತ ಅನ್ಕೊಂಡು ಹೋದ್ರೆ ಒಬ್ಬ ಬೇಟೆಗಾರ ಅದನ್ನ ಹಿಡಿದು ಬಿಟ್ರೆ ಸಾಯಂಕಾಲದ ತನಕ ಅದು ದೇಹದಲ್ಲಿ ಅಸ್ವಾಸ್ಥ್ಯ ಅಥವಾ ಅದರಲ್ಲಿದ್ದ ದೌರ್ಬಲ್ಯವನ್ನ ಕಂಡು ಅವನಿಗೆ ಅರ್ಥ ಆಗಿತ್ತು, ಇದು ಇನ್ನೊಂದು ಬರ್ಲಿಕ್ಕಿದೆ ಇಲ್ಲಿ ಅಂತ. ಬೇಟೆ ಒಂದು ಬಲೆಯಲ್ಲಿಟ್ಟು ಕಾಯ್ತಾ ಇದ್ದ, ಒಂದು ಬೋನಲ್ಲಿಟ್ಟು. ಅದು ಬಂತು, ಮರದ ಹತ್ರ ಹೋಗುವಾಗ ಕಾಣಿಸ್ತು ಈ ಬೋನಲ್ಲಿ ತನ್ನ ಹೆಂಡತಿ ಇದೆ. ಅದು ಹೇಳ್ತಾ ಇದೆ, ಈಚೆ ಬರ್ಬೇಡ, ಮಗುವಿನ ಹತ್ರ ಹೋಗು, ಆಹಾರವನ್ನು ಮಗುವಿಗೆ ಕೊಡು, ಅಲ್ಲೇ ನಮ್ಮ ಎಲ್ಲ ಅಂದ್ರೆ ಮರಿಗಳು ಹುಟ್ಟಿವೆ, ಅವುಗಳಿಗೆ ಮೊದಲು ಆಹಾರ ಕೊಡು ಅಂತ. ಅವುಗಳ ಭಾಷೆಯಲ್ಲಿ ಕಮ್ಯುನಿಕೇಟ್ ಮಾಡಿ ಹೋಗ್ತದ. ಆಗ ನಿನಗೇನಾಯ್ತು, ಅಯ್ಯೋ ನನಗ ಯೋಚನೆ ಬಿಡು, ಮಗು ಹುಟ್ಟಿ ಬಾಯಿ ಬಿಟ್ಟಿದೆ, ಅದಕ್ಕೆ ಆಹಾರ ನಾನು ತರ್ಲಿಕ್ಕೆ ಬಂತ ಅಷ್ಟರಲ್ಲಿ ಇವ್ನು ಹಿಡಿದಿದ್ ಯಾವಾಗ್ಲೂ ಬೆಳಿಗ್ಗೆ. ಅವನು ಇನ್ನೂ ಕಾಯ್ತಿದ್ದಾನೆ ಅಂತ ಅನ್ನೋದು ಅದಕ್ಕೆ ಅರ್ಥ ಆಗಿದೆ. ಇವನು ನಮ್ಮನ್ನೆಲ್ಲರನ್ನೂ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ ಅಂತ. ಆಗ ನಿನ್ನನ್ನು ನಾನು ಬಿಟ್ಟು ಹೇಗ್ ಬದುಕುದು, ನನ್ನನ್ನು ಬಿಡಿಸಿಯೇ ನಾನು ಇಲ್ಲಿಂದ ಹೋಗುದು, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಮೊದ್ಲು ನೀನ್ ಬೇಕು ನನಗೆ, ಅವುಗಳು ಬರೋ ಮುಂಚೆ ನೀನಿದ್ದದ್ದು, ನಿನ್ನ ಸಂಬಂಧ ಮುಖ್ಯ ಅಂತ. ತುಂಬಾ ಅಂದ್ರೆ ಸಿನಿಮಾದಲ್ಲೂ ಇಷ್ಟು ಚೆನ್ನಾಗಿರೋ ಸಂಭಾಷಣೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರೀತಿಯ ಅಭಿಪ್ರಾಯಗಳನ್ನ ನೀನೇ ನನ್ನ ಇನ್ನೊಂದು ಜೀವ, ಹೆಂಡತಿ ಇದ್ರೆ ದೇವರು ಕೊಟ್ಟಂತ ಒಂದು ಗೆಳೆಯ, ಅದನ್ನು ಹೊರತುಪಡಿಸಿದ್ರೆ ಬದುಕಿಗೆ ಅರ್ಥವೇ ಇಲ್ಲ. ಅಂದ್ರೆ ಅತ್ಯಂತ ಪ್ರೇಮದ ಒಂದು ತುತ್ತ ತುದಿಯ ಸಂಭಾಷಣೆಯನ್ನ ಅಲ್ಲಿ ವ್ಯಾಸರು ಕೊಡ್ತಾರೆ. ಆದ್ರೆ ಅದೇ ಹೇಳತ್ತೆ, ಅದೆಲ್ಲ ಸರಿ, ಅದು ನಾನ್ ನಿನ್ ಜೊತೆಗಿದ್ದಾಗ. ಈಗ ಆ ಮಾತನ್ನ ಆಡಿ ನೀನು ಪೆದ್ದನಾಗಿ ಮಾಡಬೇಡ. ನೀನ್ ಇಲ್ಲಿಗೆ ಬಂದ್ರೆ ಮಕ್ಕಳು ಅನಾಥ ಆಗ್ತವೆ. ಕೊನೆಗೆ ಅದು ಏನು ಅಂದ್ರೆ ಆ ಮೋಹದಿಂದ ಮಕ್ಕಳಿಗೂ ಆಹಾರ ಇಲ್ಲದೆ ಅವುಗಳು ಸಾಯ್ತವೆ, ನಾನು ಸಾಯ್ತೇನೆ, ನೀನು ಆ ಬೇಡನ ಬಲೆಗೆ ಸಿಕ್ಕಿ ಸಾಯ್ತಿ, ನೀನ್ ಇಲ್ಲಿಗೆ ಯಾವ ಕಾರಣಕ್ಕೂ ಬರಬೇಡ ಅಂತ ಅದು ಹೇಳುತ್ತೆ. ಅಷ್ಟು ಹೇಳಿದ್ರು ಅದಕ್ಕೆ ಆ ಪ್ರೀತಿಯ ಉತ್ಕಟತೆ ಮೋಹವಾಗಿ ಬದಲಾಗಿ ಸೀದಾ ನಿನ್ನನ್ನು ರಕ್ಷಿಸ್ತೇನೆ, ತೆಗೆದು ಬಿಡ್ತೇನೆ ಅದರ ಚಿಲ್ಕವನ್ನ ಅಂತ ಹೇಳಿ ಬರುತ್ತೆ. ಕಾಯ್ತಾ ಇದ್ದವನು ಬಾಣ ಹೊಡೆದು ಕೊಂದು ಬಿಡ್ತಾನೆ. ಕೊಂದು ಬಿಟ್ಟಾಗ ಅದು ಅಳುತ್ತೆ, ಇದೇ ಮೋಹ ಅಂದ್ರೆ ಅಂತ. ಆ ಹೆಣ್ಣು ಹೇಳುತ್ತೆ, ಇದನ್ನೇ ಮೋಹ ಅಂತ ಹೇಳುದು. ಕೆಲವೊಂದ್ ಸರ್ತಿ ಕೆಲವನ್ನ ತ್ಯಾಗ ಮಾಡಿದ್ರೆ ಇನ್ಯಾವುದೋ ಒಂದು ಉಳಿಯತ್ತೆ ಅಂತಂದಾಗ ನಾವು ಹೆಚ್ಚಿನದನ್ನ ಲಾಭವನ್ನ ಹುಡುಕ್ಬೇಕು ಹೊರತು ಈ ರೀತಿ ಮೈ ಮರೆತು ನೀನ್ ಈಗೇನೋ ಒಂದು ಅದಕ್ಕೆ ಬೇರೆ ಉಪಾಯ ಇದ್ದು ಬಿಡಿಸ್ಲಿಕ್ಕೆ ಆಗುದೆ ಅಂದ್ರೆ ಬೇರೆ ಪ್ರಶ್ನೆ. ನೀನೊಬ್ಬ ಮಂದಿ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅವನ ಕೈಯಲ್ಲಿ ಬಾಣ ಇದೆ, ಬಿಲ್ ಇದೆ. ಅದನ್ನ ನೀನ್ ಬರಬಾರ್ದಿತ್ತು, ನಾನು ಹೇಳಿದ್ರು ಕೇಳಲಿಲ್ಲಲ್ಲ. ನಿನ್ನ ದುಸ್ಥಿತಿಗೆ ನೀನೇ ಕಾರಣ ಹೊರತು ನಾನೇನ್ ಮಾಡುವಾಗಿಲ್ಲ. ಮಕ್ಕಳು ಸತ್ರು, ನಾನು ಸತ್ತೆ, ಇದು ಸತ್ತೋಯ್ತು ಅಂತ
ಅವನು ಎತ್ಕೊಂಡು ಹೋಗ್ತಾನೆ. ಈ ಕಥೆಯನ್ನ ಹುಡುಗ ಅವ್ರಿಗೆ ಹೇಳಿ, ಹೀಗೆ ನೀವು ಕೂಡ ಶತ್ರುಗಳ ಪಾಲಾಗ್ತೀರಿ. ನೀವು ನಾಳೆ ರಾಜನ ನಂತರದ ಸ್ಥಿತಿಯಲ್ಲಿ ಪ್ರಜೆಗಳಿಗೆ ಕ್ಷೇಮವಾದ ಸಂಗತಿ ಏನು ಅಂತ ಮಂತ್ರಿಗಳ ಜೊತೆಗೆ ಆಲೋಚನೆ ಮಾಡಿ ಉಳಿದ ದೇಶವನ್ನ ಉಳಿದ ಸ್ಥಿತಿಯನ್ನ ರಕ್ಷಿಸ್ಕೊಳ್ಳಿಕ್ಕೆ ಏನ್ ಸಿದ್ಧತೆ ಮಾಡ್ಕೊಳ್ಬೇಕು ಯೋಚನೆ ಮಾಡಿ. ಇವನು ಸತ್ತಿದ್ದಾನೆ ಅಂತ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಅದರಿಂದ ಯಾವುದು ವಾಪಸ್ ಬರಲ್ಲ ಅಂತ ಇಷ್ಟು ಹೇಳಿದ್ಮೇಲೆ ಅವ್ರು ವಾಪಸ್ ಹೊರಟ್ರು. ಹಾಗೆ ನೀನು ಕೂಡ ದುಃಖ ಪಡದೆ ಈಗ ಋಷದ್ಬಾನು ಯೋಚನೆ ಮಾಡಬೇಡ, ನಾವು ಅದಕ್ಕೆ ಪ್ರತೀಕಾರ ತೀರಿಸ್ತೇವೆ. ಅವನು ಏನು ಜೀವ ಕಳ್ಕೊಂಡಿದ್ದಾನೆ ಯಾರಿಂದ, ಅವ್ರಿಗೆ ತಕ್ಕ ಶಾಸ್ತಿಯನ್ನು ನಾವು ಕಲಿಸ್ತೇವೆ, ನೀನ್ ಮರಳಿ ಬಾ ಅಂತ ಹೀಗೆ ಹೇಳಿ ಅವಳನ್ನು ಸಮಾಧಾನ ಮಾಡಿ ಕಳಿಸ್ತಾನೆ. ಆಮೇಲೆ ಸರ್ವೇಶಾಂ ಲೋಕಪಾಲಾನ ಮಹಿಮಾನಂ ತಥಾತ್ಮನಃ ತಪೋ ಯೋಗ ಪ್ರಭಾವೇನ ಯೋ ನರಿಷ್ಯತಿ ಕರ್ಹಿಚಿತು. ಅವನು ಆ ಬಳಿಕ ತಪಸ್ಸಿಗೆ ಹೋಗಿಬಿಟ್ಟ. ತಪಸ್ಸಿಗೆ ಹೋಗಿ ಎಂಥ ತಪಸ್ಸು ಅಂದ್ರೆ ಇಲ್ಲಿ ತನಕ ಅಂತ ತಪಸ್ಸು ಯಾರು ಮಾಡಿರ್ಬಾರ್ದು. ಅವನ ಹೊರಗಿನ ಮೈಯ ಚರ್ಮ ಮೂಳೆಗೆ ಅಂಟಿಕೊಂಡು ಬಿಟ್ಟಿತ್ತು. ಕೆಲವು ಅಸ್ಥಿಗತ ಪ್ರಾಣ ಅಸ್ಥಿಯಲ್ಲಿ ಉಳಿಯುತ್ತೆ, ದೇಹದಲ್ಲಿ ನೆತ್ತರು ಹೋದ್ರು, ಸ್ನಾಯುಗಳು ಬತ್ತಿದ್ರು, ಮಾಂಸ ಕಳಚಿ ಹೋದ್ರು, ಏನಾದ್ರೂ ದೇಹ ಸಾಯಲ್ಲ. ಅಸ್ಥಿಯಲ್ಲಿ ಎಲುಬಿನಲ್ಲಿ ಪ್ರಾಣ ಸೇರ್ಕೊಂಡಿರುತ್ತೆ. ಅಂತಹ ತಪಸ್ಸಿನ ತೀವ್ರತೆಯನ್ನ ಸಂಪಾದಿಸಿ ಅವನು ದೇವತೆಗಳನ್ನ ಚತುರ್ಮುಖನನ್ನ ಪ್ರಾರ್ಥಿಸಿ ನಾಂತರ್ಬಹಿರ್ದಿವಾನಕ್ತಂ ಅನ್ಯಸ್ಮಾದಪಿ ನ ಚಾಯುಧೈಃ ನ ಭೂಭೌ ನಾಂಬರೇ ಮೃತ್ಯುಃ ನನನೈರ್ನ ಮೃಗೈರಪಿ ವ್ಯಾಸುಮದ್ಭಿರ್ವ್ಯಾ ಸುರಾಸುರ ಮಹೋರಗೈಃ ಅಪ್ರತಿದ್ವಂದ್ವತಾಂ ಯುದ್ಧೇ ಐಕಪತ್ಯಂಚ ದೇಹಿನಾಂ ಸರ್ವೇಷಾಂ. ಈ ರೀತಿ ಒಳಗೆ ಹೊರಗೆ ಹಗಲು ರಾತ್ರಿ ಆಯುಧದಿಂದ ಭೂಮಿಯಲ್ಲಿ ಆಕಾಶದಲ್ಲಿ ನರರಿಂದ ಮೃಗರಿಂದ ಹಸು ಇಲ್ಲದಂತಹ ಅಂದ್ರೆ ಜೀವ ಇಲ್ಲದಂತಹ ವಸ್ತುವಿನಿಂದ ದೇವತೆಗಳಿಂದ ರಾಕ್ಷಸರಿಂದ ಉರಗಗಳಿಂದ ಅಪ್ರತಿದ್ವಂದ್ವತ, ನನ್ನನ್ನು ಯಾರಿಗೂ ಕೊಲ್ಲಿಕ್ಕಾಗಬಾರ್ದು, ಜೊತೆಗೆ ಅವರ ಮೇಲೆ ನನಗೆ ಜಯ ಸಾಧಿಸುವಂತಹ ಶಕ್ತಿ ಬರಬೇಕು, ನನ್ನ ಏಕಪತಿತ್ವದಿಂದಲೇನೆ ಎಲ್ಲರ ಮೇಲೆ ನನ್ನ ಹಿಡಿತ ಸಾಧಿಸ್ಬೇಕು, ಎಲ್ಲ ಲೋಕಪಾಲರನ್ನು ಕೂಡ ನಾನೇ ನೋಡ್ಕೊಳ್ಬೇಕು ಅಂತ ಹೀಗೆಲ್ಲ ಪ್ರಶ್ನೆ ಕೇಳಿದಾಗ ಏವಂ ವೃತಃ, ಈ ರೀತಿ ಚತುರ್ಮುಖ ಎದುರುಗಡೆಗೊಂಡಾಗ ಹಿರಣ್ಯಗರ್ಭ ನಮಃ ಅಂತ ತಪಸ್ಸು ಮಾಡ್ತಿದ್ದ. ಆಯ್ತು ಅಂತ ಚತುರ್ಮುಖ ಬಂದ. ದೇವತೆಗಳೇ ಕೇಳ್ಕೊಂಡ್ರು, ಅವನ ತಪಸ್ಸಿನಿಂದ ನಮಗೆಲ್ಲ ತುಂಬಾ ತೊಂದರೆ ಆಗಿದೆ, 3 ಲೋಕವು ಸುಡುವ ಸ್ಥಿತಿಯಲ್ಲಿದೆ, ಅದಕ್ಕಾಗಿ ನೀನೇ ಏನಾದ್ರೂ ಮಾಡಿ ಅವನನ್ನ ತಣಿಸ್ಬೇಕು ಅಂತ ಕೇಳಿದಾಗ, ತಾತ ಇಮೇ ದುರ್ಲಭ ಪುಂಸಃ ಯಾನ್ ವೃಣೀಶೇ ವರಾನ್ ಮಮ ತಥಾಪಿ ವಿತರಾಮ್ಯಂಗ ವರಾನ್ಯದಪಿ ದುರ್ಲಭ. ನೀನ್ ಕೇಳಿದ ವರ ಬಬ್ಬ ಇದು ಇಲ್ಲಿ ತನಕ ಯಾರು ಕೇಳದೆ ಇದ್ದು ದುರ್ಲಭವಾದ ವರ. ಇದನ್ನ ಇಲ್ಲಿ ತನಕ ಇಷ್ಟು ದೊಡ್ಡ ಫಲವನ್ನ ಯಾರು ನನ್ನ ಹತ್ರ ಇಲ್ಲಿ ತನಕ ಪಡೆದಿರ್ಲಿಲ್ಲ. ಆದ್ರಿಂದಾಗಿ ನಿನಗೆ ಆದ್ರೂ ನೀನು ಮಾಡಿದ ತೀವ್ರವಾದ ತಪಸ್ಸಿಗೆ ನಾನು ಮೆಚ್ಚಿ ಇದನ್ನ ಕೊಡ್ತಾ ಇದ್ದೇನೆ. ಏವಂ ಲಬ್ಧವರೋ ದೈತ್ಯ ಬಿಭ್ರದ್ ಹೇಮಮಯಂ ವಪು. ಅವನಿಗೆ ಆ ಶರೀರ ಆಗ್ಲೇ ಅದು ಪೂರ್ತಿ ಜರ್ಜರಿತಾಗಿ ಹೋಗಿದ್ದನ್ನ ನೋಡಿ ಅವನು ಮೊದಲು ಕೊಟ್ಟ ವರವೇ ನಿನ್ನ ಇಡೀ ಶರೀರ ತುಂಬಾ ಮೊದಲಿನಂತೆ ಆಗಿ ಅಥವಾ ಇನ್ನೂ ಅದಕ್ಕೆ ಶಕ್ತಿ ಸಾಮರ್ಥ್ಯಗಳು ಸೇರಿ ಗಟ್ಟಿಯ ದಷ್ಟಪುಷ್ಟವಾಗಲಿ ಅಂತ ಆಶೀರ್ವಾದ ಮಾಡಿದ್ದ. ಅದರಂತೆ ಹೇಮಮಯಂ ವಪುಹು. ಆಮೇಲೆ ಭಗವತಿ ಅಕರೋದ್ವೇಷಂ, ಹರಿಯ ಮೇಲೆ ಕಿರಿದಾದ ವೈರವನ್ನ ಕಟ್ಟಿಕೊಂಡು ತನ್ನ ತಮ್ಮನ ವಧೆಯನ್ನ ಸ್ಮರಿಸಿಕೊಳ್ಳುತ್ತಾ ನಿತ್ಯವೂ ಕೂಡ ಎಲ್ಲ ದಿಕ್ಕುಗಳಿಗೂ ಹೋಗ್ತಾ ಯುದ್ಧದ ಮೇಲೆ ಯುದ್ಧ, ದೇವತೆಗಳ ಮೇಲೆ, ಅಸುರರ ಮೇಲೆ, ಮನುಷ್ಯರ ಮೇಲೆ, ಉರಗಗಳ ಮೇಲೆ, ಗಂಧರ್ವರ ಮೇಲೆ, ಎಲ್ಲಾ ದೇವತೆಗಳು ಯಾರ್ಯಾರು ಉಪದೇವತೆಗಳಿದ್ರು, ಸಿದ್ಧರು, ಚಾರಣರು, ವಿದ್ಯಾಧರರು, ಋಷಿಗಳು, ಪಿತೃಗಳು, ಯಕ್ಷರು, ರಕ್ಷರು, ಪಿಶಾಚಗಳು, ಯಾರನ್ನು ಬಿಡ್ಲಿಲ್ಲ, ಯಾವ ಅಂಶವನ್ನು ಬಿಡ್ಲಿಲ್ಲ. ಕೊನೆಗೆ ಅವರವರೇ ಶತ್ರುಗಳು ಅನ್ನೋದಕ್ಕೂ ಇದೊಂದು ಉದಾಹರಣೆ. ಸರ್ವಸತ್ವಪತಿ, ಎಲ್ಲಾ ತರದ ಜೀವಿಗಳ ಮೇಲೂ ಕೂಡ ತನ್ನ ಹಿಡಿತವನ್ನ ಸಾಧಿಸಿ ವಿಶ್ವಜಿತ್, ಇಡೀ ಜಗತ್ತನ್ನೇ ಗೆದ್ದು ನಿಂತಿದ್ದೇನೆ ಅಂತ ಬೆಳಗ್ಗೆ ನಿಂತ. ಇಷ್ಟಾದ ಮೇಲೆ ಈ ಮಧ್ಯದಲ್ಲಿ ಏನಾಗಿದೆ ಅಂದ್ರೆ, ಅವನು ತಪಸ್ಸಿಗೆ ಹೋಗಿ ಕೂತ ಸಂದರ್ಭದಲ್ಲಿ ದೇವತೆಗಳೆಲ್ಲ ಒಂದು ಉಪಾಯ ಮಾಡಿದ್ರು. ಇವನ್ ಏನ್ ಮಾಡಿದ್ರು ಕೂಡ ಸುಲಭದಲ್ಲಿ ಇವನನ್ನ ಬಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವನ್ ಇಲ್ಲದ ಸಮಯದಲ್ಲಿ ಅವನ ಅರಮನೆಯನ್ನ ಹೊಡೆದು ಹಾಕ್ಬೇಕು ಅಂತ ದೇವತೆಗಳು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಎಲ್ಲ ಅಲ್ಲಿ ಇದ್ದಂತಹ ರಕ್ಕಸರನ್ನೆಲ್ಲ ಕೊಂದಿದ್ದಾರೆ. ಇವಳು ಸಿಕ್ಕಿದ್ಲು, ಹಿರಣ್ಯಕಶಿಪುವಿನ ಮಡದಿ, ಗರ್ಭಿಣಿ, ಪ್ರಹ್ಲಾದನನ್ನ ಹೊಟ್ಟೆಯಲ್ಲಿ ಹೊತ್ತವಳು. ಯಾಕಂದ್ರೆ ಅದಕ್ಕಿಂತ ಮುಂಚೆ 3 ಮಕ್ಕಳನ್ನು ಹೆತ್ತಿದಾಳವಳು.
ಸಂಹ್ಲಾದ, ಅನುಹ್ಲಾದ, ಹ್ಲಾದ ಅಂತ 3 ಜನ ಹಿಂದೆ ಮಕ್ಕಳು ಪಡೆದಿದ್ದಾರೆ. ಆ ನಂತರ ಕೊನೆಯ ಮಗುವಾಗಿ ಇದ್ದವಳನ್ನ ಎಳ್ಕೊಂಡು ಕೊಲ್ಲಿಕ್ಕೆ ಅಂತ ಇಂದ್ರ ಹೋಗುವಾಗ ನಾರದರು ಬಂದು ತಡೀತಾರೆ. ಬೇಡ ಬೇಡ, ನಿರ್ವೈರಾಯ ಪ್ರಶಾಂತಾಯ ಸುಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದೃಹ್ಯ ಧನಿಷ್ಯೇಪಿ ವರೋರ್ಜಿತಂ. ಈ ಮಧ್ಯದಲ್ಲಿ ದೇವತೆಗಳು ಹೋಗಿ ಪರಮಾತ್ಮನನ್ನ ಕೇಳ್ಕೊಳ್ತಾರೆ, ಇವನು ಉಪಟಳ ತಡಿಲಿಕ್ಕೆ ಆಗ್ತಿಲ್ಲ, ಏನ್ ಮಾಡುದು ಅಂತ. ಆಗ ದೇವರು ಹೇಳ್ತಾನೆ, ನಿಮ್ಗೆ ತೊಂದರೆ ಆದ್ರೆ ಸ್ವಲ್ಪ ಸಹಿಸ್ಕೊಳ್ಳಿ, ನೀವೆಲ್ಲ ತಡ್ಕೊಳ್ಳಿಕ್ಕೆ ಇರೋರು, ಪ್ರಹ್ಲಾದನಿಗೆ ಯಾವಾಗ ತೊಂದರೆ ಆಗುತ್ತೋ ಆಗ ನೋಡ್ಕೊಳ್ತೇನೆ ಅಂತ. ಆ ಸಂದರ್ಭದಲ್ಲಿ ನಾರದರು ಆ ಯಾರು ಕದ್ರು ಅಲ್ಲ ಕಯಾದುವನ್ನ ಸಮಾಧಾನ ಮಾಡಿ ಇಂದ್ರನ ಕೈಯಿಂದ ರಕ್ಷಿಸಿ, ಇವನೇನು ತಪ್ಪು ಮಾಡ್ಲಿಕ್ಕೆ ಹೊರಟಿಲ್ಲ, ನಿನ್ನ ಹತ್ರ ನಿನಗೇನು ಇವಳು ಏನು ತೊಂದರೆ ಮಾಡಲ್ಲ, ಇವಳನ್ನ ಬಿಡು ಅಂತ ಹೇಳಿ ಕರ್ಕೊಂಡು ಬಂದು ತನ್ನ ಆಶ್ರಮದಲ್ಲಿ ರಕ್ಷಣೆ ಕೊಡ್ತಾರೆ. ಅಲ್ಲಿ ಅವಳಿಗೆ ಫಸ್ಟ್ ಟೈಮ್ ಎಲ್ಲಿ ನೋಡಿದ್ರು ಹೊಡಿ ಬಡಿ ಕಡಿ ಅಂತ ಶಬ್ದ ಕೇಳಿ ಕೇಳಿ ಇಲ್ಲೊಂಥರ ಅದು ಅಲ್ಲಿ ಶ್ರುತಿ ಪೆಟ್ಟಿಗೆ ಇಲ್ಲ ಅಂದ್ರೂ ಒಂಥರ ಓಂಕಾರದ ನಾದದ ವಾತಾವರಣ, ಹಸು ಮತ್ತೆ ಹುಲಿ ಒಟ್ಟಿಗಿದೆ, ಹಾವು ಮುಂಗುಸಿ ಒಟ್ಟಿಗಿದೆ. ಇದನ್ನೆಲ್ಲ ನೋಡಿ ಇದು ನಮ್ಗೆ ಕಲ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲದ ವಿಷಯ. ಇದು ಹೇಗ್ ಸಾಧ್ಯ ಆಯ್ತು ಹೀಗಲ್ಲ ಅಂತ ಅವಳು ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾಳೆ. ನಾರದರು ಸಮಾಧಾನದ ಎಲ್ಲವನ್ನು ಉತ್ತರ ಕೊಡ್ತಾ ಬರ್ತಾರೆ. ಆದ್ರೆ ಉತ್ತರ ಕೊಡ್ತಾ ಕೊಡ್ತಾ ಅವಳಿಗೆ ಇದು ಫಸ್ಟ್ ಟೈಮ್ ಈ ರೀತಿ ಉಪನ್ಯಾಸ ಕೇಳಿಯೇ ಗೊತ್ತಿಲ್ಲ. ಅವಳಿಗೆ ನಿದ್ದೆ ಬರ್ತಾ ಇತ್ತು, ನಿದ್ದೆ ಮಾಡ್ತಿದ್ವಿ. ನಿದ್ದೆ ಮಾಡಿದ್ರು ನಾರದರು ಹೇಳುವುದನ್ನು ನಿಲ್ಲಿಸ್ತಿರ್ಲಿಲ್ಲ. ಯಾಕೆ ಅದು ಇಲ್ಲಿ ನೇರ ಪಕ್ಕ ಗೊತ್ತಾಗುದಿಲ್ಲ. ಈ ವಿಷಯವನ್ನ ಮತ್ತೆ ಸ್ಪಷ್ಟಪಡಿಸುವುದು ಪ್ರಹ್ಲಾದನೆ. ಆ ಹುಡುಗರೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ತುಂಬಾ ವಿಷಯಗಳನ್ನ ಪ್ರಹ್ಲಾದ ಮಾತಾಡ್ತಿರ್ತಾನೆ. ಮಾತಾಡುವಾಗ ಇದೆಲ್ಲ ನಿಂಗೆ ಹೆಂಗ್ ಗೊತ್ತು? ಅಯ್ಯೋ, ಇದು ನಾನು ಹುಟ್ಟುವಾಗ್ಲೇ ನಮ್ಮ ಅಮ್ಮನಿಗೆಲ್ಲ ಹೇಳಿದ ನಾನು ಕೇಳಿಸ್ಕೊಳ್ತಿದ್ದೆ. ಎಷ್ಟೋ ಸರ್ತಿ ನಾರದ್ರು ನನಗೆ ಉಪದೇಶ ಮಾಡಿದ್ದು ಅಂತ ನಂಗೆ ಗೊತ್ತಾಗ್ತಿತ್ತು. ಯಾಕಂದ್ರೆ ನಮ್ಮ ಅಮ್ಮ ನಿದ್ದೆ ಮಾಡಿದ್ಲು, ನಾನ್ ಕೇಳಿಸ್ಕೊತಾ ಇದ್ದೇನೆ, ಹೂ 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 ಅಂತಿದ್ದೇನೆ ಅಂತ ಹೇಳ್ತಾನೆ ಇದ್ರು. ಆವಾಗ ನಂಗೆ ಇದೆಲ್ಲ ವಿಷಯ ಗೊತ್ತಾಯ್ತು ಅಂತ ಅಲ್ಲಿ ಇದರ ವಿವರ ಕೊಡ್ತಾನೆ. ಇಲ್ಲಿ ಆರಂಭದಲ್ಲಿ ಆ ವಿಸ್ತಾರವಾದ ಚಿಂತನೆ ಇಲ್ಲ. ಸರಿ, ಹೀಗೆ ಆ ದೇವತೆಗಳ ಯುದ್ಧದ ನಂತರ ಹಿರಣ್ಯಕಶಿಪುವಿಗೆ ವಿಷಯ ಗೊತ್ತಾಗುತ್ತೆ, ನಾನು ಯುದ್ಧಕ್ಕೆ ಹೋದಾಗ ಇವರೆಲ್ಲ ಹೀಗ್ ಮಾಡಿದ್ದಾರೆ ಅಂತ. ಅದಕ್ಕೆ ಎಲ್ಲರ ಮೇಲೂ ತನ್ನ ಸೇಡನ್ನು ತೀರಿಸಿಕೊಳ್ಳುವ ದೃಷ್ಟಿಯಿಂದ ಆ ಎಲ್ಲರನ್ನು ಹೊಡೆದು ಹಾಕ್ತಾನೆ. ಅಷ್ಟಾದ್ಮೇಲೆ ಹಿರಣ್ಯಕಶಿಪು ಒಂದು ಕಾನೂನು ತರ್ತಾನೆ, ಇನ್ನೆಲ್ಲರೂ ಕೂಡ ಹಿರಣ್ಯಕಶಿಪವೇ ನಮಃ ಅಂತಾನೆ ಜಪಿಸ್ಬೇಕು. ಯಾರಿಗೆ ಏನೇ ಮಾಡುದು, ಸಂಧ್ಯಾ ವಂದನೂ ಅದೇ, ಪೂಜೆನೂ ಅದೇ, ದೇವತಾರಾಧನೆನೂ ಅದೇ, ಯಜ್ಞನೂ ಅದೇ, ಏನೆಲ್ಲ ಕಾರ್ಯ ಇದೆ ಅದು ಈ ಹೆಸರಲ್ಲಿ ನಡಿಬೇಕು. ಇನ್ ಫಿರ್ಯಾದ್ ಏನು ಅಂದ್ರೆ, ಫರ್ಮಾನ್ ಏನು ಅಂತಂದ್ರೆ ನಾನು ಹೇಳಿದಾಗ ನಡಿಬೇಕು. ಅದಕ್ಕೆ ಎಲ್ಲಿವರೆಗೆ ಅಂದ್ರೆ ಆ ಶುಕ್ರಾಚಾರ್ಯರನ್ನ ತನ್ನ ಎಲ್ಲ ಕಾರ್ಯಗಳಿಗೆ ಪೌರೋಹಿತ್ಯಕ್ಕಾಗಿ ಗುರು ಏನಂತಾರೆ ಕುಲಗುರುಗಳನ್ನಾಗಿ ಸ್ವೀಕರಿಸಿ, ನೀವೆಲ್ಲ ನನಗೆ ಏನೇನು ಕೆಲಸಕ್ಕೆ ಬೇಕೋ ಅದಕ್ಕೆ ನೀವೇ ಐಡಿಯಾ ಕೊಡಬೇಕು ಅಂತ ಹೇಳಿ ಅವ್ರ ಹತ್ರ ಕೂಡಿಸ್ಕೊಂಡಿದ್ದಾನೆ. ಅಷ್ಟರ ಜೊತೆಗೆ ಇದು ಅವನಿಗೂ ಗೊತ್ತಿತ್ತು ನೋಡಿ, ಇದನ್ನ ನನಗೆ ಬೇಕಾದಾಗ ಮಾಡ್ಕೊಳ್ಬೇಕು ಅಂದ್ರೆ ಶಿಕ್ಷಣಕ್ಕೆ ಕೈ ಹಾಕಬೇಕು. ಬೇರೆ ಯಾವ ದಾರಿಯಿಂದಲೂ ಕೂಡ ಇಡೀ ವ್ಯವಸ್ಥೆಯನ್ನ ಬುಡ ಮೇಲ್ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟು ಮಾಡಿದ್ರು ಎಷ್ಟು ಅವರಿಗೆ ನಾನು ಈಗ ಜಪ ಮಾಡೋರಿಗೆ ಪೂಜೆ ಮಾಡೋರಿಗೆ ತೊಂದರೆ ಕೊಟ್ಟರು ಕೂಡ ನಾಳೆ ಅವನಿ ಮತ್ತೊಬ್ಬ ಅವನ ಮೊಮ್ಮಗ ಬಂದ್ ಮತ್ತೆ ಅವನು ಶುರು ಮಾಡ್ತಾನೆ. ಅಪ್ಪ ಮಾಡ್ತಿದ್ರು, ಬಿಟ್ಟು ಹೋಗಿತ್ತು, ಈಗ ಮಾಡ್ತೇನೆ ಅಂತ ಮತ್ತೆ ಶುರು ಮಾಡ್ತಾನೆ. ಅದಕ್ಕೇನ್ ಮಾಡ್ಬೇಕು ಅಂದ್ರೆ ಷಂಡಾಮರ್ ಕೌಸುತೌ ತಸ್ಯ ದೈತ್ಯರಾಜ ಗೃಹಾಂತಿಕೆ ತೌರಾಜ್ಞಾ ಪ್ರಾಪಿತಂ ಬಾಲಂ ಪ್ರಹ್ಲಾದಂ ನಯಕೋವಿದಂ ಪಾಠಯಾಮಾಸತು ಪಾಠ್ಯಾನ್ ಅನ್ಯಾಂಶ್ಚಾಸುರ ಬಾಲಕಾನ್. ಅಲ್ಲಿ ಧರ್ಮ ಮತ್ತು ಮೋಕ್ಷ ಈ ಎರಡು ಬಿಟ್ಟು ಅದರ ನಡುವಿನ ಕಾಮ ಮತ್ತು ಅರ್ಥ ಇವುಗಳಿಗೆ ಸಂಬಂಧಪಟ್ಟ ಚಿತ್ರಣವನ್ನೇ ಪಾಠ ಮಾಡಬೇಕು ಅಂತ ಎಲ್ಲ ದೈತ್ಯ ಬಾಲಕರಿಗೆ ಬೇರೆನೇ ಗುರುಕುಲ. ಇಡೀ ತನ್ನ ವ್ಯವಸ್ಥೆಯೊಳಗೆ ಎಲ್ಲೆಲ್ಲಿ ಗುರುಕುಲಗಳು ನಡಿಬೇಕು ಅಲ್ಲಿಗೆ ಶಿಕ್ಷಣದ ಟೆಕ್ಸ್ಟ್ ಬುಕ್ ನಾವೇ ಕಳಿಸ್ತೀವಿ, NCERT ತರ. ಅದು ನಮ್ದೇ ಶಿಕ್ಷಣ. ಅದಕ್ಕೆ ಬೇಕಾದ ವ್ಯವಸ್ಥೆಗೂ ಕೂಡ ಷಂಡ ಮತ್ತು ಮರ್ಕ ಅಂತ ಇಬ್ಬರು ಕಾವ್ಯನ ಮಕ್ಕಳು, ಅಂದ್ರೆ ಶುಕ್ರಾಚಾರ್ಯರ ಮಕ್ಕಳು, ಅವರಿಬ್ಬರನ್ನೇ ವ್ಯವಸ್ಥೆಗೆ ನೀವು ಹೆಡ್ ಕೌನ್ಸಿಲ್, ಈ ವಿಷಯಕ್ಕೆಲ್ಲ ಏನ್ ಪಾಠ ಆಗ್ಬೇಕು ಹೇಗಾಗ್ಬೇಕಲ್ಲ ನೀವು ನೋಡ್ಕೊಳ್ಬೇಕು, ನಾನು ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ, ಅದರ ಪ್ರಕಾರ ನೀವು ಮುಂದುವರೆಸಿದ್ರಾಯ್ತು ಅಂತ ಪ್ರಹ್ಲಾದನನ್ನು ಆ ಗುರುಕುಲಕ್ಕೆ ಹಾಕಿದ್ದಾರೆ. ಯಾಕಂದ್ರೆ ನಮ್ಮ ಮಕ್ಕಳೇ ಮನೆಯಲ್ಲಿ ಕೊನೆಗೆ ನಾಳೆ ನಮ್ಮ ವಿರುದ್ಧ ನಿಂತು ಬಿಟ್ರೆ ಅದಕ್ಕೆ ಮೊದ್ಲು ಅವರು ತಲೆ ಕೆಡಬೇಕು ಅಂತ ಪ್ರಹ್ಲಾದನನ್ನು ಕೊಂಡೋಗಿ ಹಾಕಿದ್ದಾನೆ. ಅದೇ ದೊಡ್ಡ ತಪ್ಪಾಗೋಯ್ತು. ಅಲ್ಲಿ ಹಾಕದೇ ಇದ್ರೆ ಬಹುಶಃ ಅದು ಯಶಸ್ವಿಯಾಗಿ ನಡೆದೋಗ್ಬಿಡ್ತಿತ್ತು. ಯಾಕಂದ್ರೆ ನಾರದ್ರು ಪಾಠ ಮಾಡಿದ್ ಸ್ವಲ್ಪ ಗಟ್ಟಿ ಉಳಿದಿತ್ತಲ್ಲ, ಅದಕ್ಕಾಗಿ ಅವನನ್ನ ಕರ್ಕೊಂಡು ಹೋಗಿ ಹಾಕಿದ್ರೆ ಮೊದಲನೇ ದಿವಸದಿಂದಲೇ ಫಜೀತಿ ಚಂಡಾಮರ್ಕರಿಗೆ. ಅವ್ರು ಏನ್ ಪಾಠ ಮಾಡಿದ್ರು ಇದು ಯಾವ ನೆಲೆಯಲ್ಲಿ ಸರಿ, ಇದಕ್ಕೆ ಎಂಡಲ್ಲಿ ಹಿರಣ್ಯಕಶಿಪು ಎಂಡು ಅಂದ್ರೆ ಅವನಿಗಿಂತ ಹಿಂದೆ ಜಗತ್ತಿರ್ಲಿಲ್ವಾ, ಅವನಿಗಿಂತ ಹಿಂದೆ ಈ ಜಗತ್ ನಡೆದಿಲ್ವಾ,
ಹಾಗಾದ್ರೆ ಅಲ್ಲೆಲ್ಲ ಸರಿಯಾಗಿ ನಡೆದು ಬಂದಿದೆ ಅಂದ್ರೆ ಇಲ್ಲಿ ಮಾತ್ರ ಯಾಕೆ ಈ ವ್ಯತ್ಯಾಸ? ಇದರ ತುದಿ ಮೊದಲಿಗೆ ಮಧ್ಯದಲ್ಲಿ ಇನ್ನೆರಡು ಕೊಂಡಿ ಇತ್ತಲ್ಲ. ನಮ್ಗೆ ಶಾಸ್ತ್ರದಲ್ಲಿ ಎಲ್ಲ ಕಡೆ ಕೇಳಿದ್ದೇನು ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ನೀವು ಧರ್ಮದ ಬಗ್ಗೆ ಹೇಳಲ್ಲ, ಮೋಕ್ಷದ ಬಗ್ಗೆ ಹೇಳಲ್ಲ. ಈ ಮಧ್ಯದ್ದನ್ನ ಮಾತ್ರ ನೀವು ಒತ್ತಿ ಒತ್ತಿ ಹೇಳ್ತೀರಿ. ನಮ್ಗೆ ಬರೀ ಎಕಾನಮಿ, ಬರೀ ಜೀವಾಲಜಿ, ಜಯಾಲಜಿ ಇದೆಲ್ಲ ಬೇಡ. ನಮ್ಗೆ ಒಟ್ಟಿಗೆ ಜೀವದ ಬಗ್ಗೆಯೂ ಗೊತ್ತಿರ್ಬೇಕು. ಸುಮ್ನೆ ನೀವು ಬಯಾಲಜಿ ಇಂತ ಹೆಸರಿನಲ್ಲಿ ಮಾತ್ರ ಜೀವಶಾಸ್ತ್ರ ಅಂತ ಕೊಟ್ರಾಗಲ್ಲ. ದೇಹದ ಬಗ್ಗೆಗಿಂತ ಮುಖ್ಯವಾಗಿ ನಮಗೆ ಬೇಕಾದದ್ದು ಭಗವಂತನ ಬಗ್ಗೆ ಅಂತ ಈಗ ಅವರು ಪ್ರಶ್ನೆ ಕೇಳಿದಾಗ ಕಂಗೆಟ್ಟು ಹೋದ್ರು ಗುರುಗಳೆಲ್ಲ. ಕೊನೆಗೆ ಅಪ್ಪನೇ ಒಂದು ಸರ್ತಿ ಸುದ್ದಿ ಬಂತು ಅವನಿಗೆ, ಏನೋ ಆಗ್ತಾ ಇದೆ ಹೆಚ್ಚು ಕಮ್ಮಿ ಆಶ್ರಮದಲ್ಲಿ, ಗುರುಕುಲದ ವ್ಯವಸ್ಥೆಯಲ್ಲಿ ಅಂತ. ಮಗನನ್ನ ಕರೆಸ್ಬೇಕು, ಮಾತಾಡಿಸ್ಬೇಕು ಅಂತ. ಅಪ್ರಚ್ಛ ಕಚ್ಚಿತಾಂ ವತ್ಸ ಮನ್ಯಸೆ ಸಾಧು ತದ್ಭವಾನ್, ನಿನ್ಗೇನ್ ಕಲ್ತಿದ್ರಲ್ಲಿ ತುಂಬಾ ಇಷ್ಟ ಆಯ್ತು, ಅದನ್ನ ಹೇಳು ಅಂತ. ಈ ಪ್ರಹ್ಲಾದ ತತ್ ಸಾಧು ಮನ್ಯೆ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮಸದ್ಗ್ರಹ ಅಸದ್ಗ್ರಹಾನ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂ ಗತೋ ಯದ್ ಹರಿಮಾಶ್ರಯೇತ. ಇದೆಲ್ಲ ಎಷ್ಟೆಷ್ಟೆಷ್ಟೆಷ್ಟು ನಾವು ಹಂಬಲದಿಂದ ನಾನು ಗೆದ್ದೆ, ಇನ್ನೊಂದು ಮೆದ್ದೆ ಅಂತೆಲ್ಲ ಅಂದುಕೊಂಡ್ರು, ಕೊನೆಗೆ ನಾವು ಆಶ್ರಯಿಸ್ಬೇಕಾದದ್ದೇನು ಇದೆಲ್ಲ ಸಾಕಪ್ಪ. ಎಷ್ಟು ಹೋರಾಟ, ಎಷ್ಟು ಹಾರಾಟ. ಒಂದು ದಿವಸ ಆದ್ರೂ ನೆಮ್ಮದಿಯಿಂದ ನೀನು ತಲೆ ನೆಲಕ್ಕಿಟ್ಟು ಮಲಗಿದ್ದೀಯಾ? ಇವತ್ತು ಅಲ್ಲಿ ಯುದ್ಧ, ನಾಳೆ ಅಲ್ಲಿ ಯುದ್ಧ, ನಾಳೆದು ಅಲ್ಲಿ ಯುದ್ಧ. ಬರೀ ನಿನ್ನ ದಿನಚರಿ ತೆಗೆದು ನೋಡಿದ್ರೆ ಯುದ್ಧಗಳದ್ದೇ ಸರಮಾಲೆ. ಆದ್ರಿಂದಾಗಿ ನನಗನ್ನಿಸ್ತಿದೆ ನಿನ್ನ ಉದ್ವೇಗದ ಬುದ್ಧಿಗಿಂತ ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನ ಹಿತ್ವ ಅಸದ್ಗ್ರಹಾತ್ ಹಿತ್ವ ಆತ್ಮಗತಂ. ಇದು ಒಂಥರ ನಿನ್ನ ಹೃದಯ ಒಂದು ತರ ಕತ್ತಲೆಯ ಕೋಣೆ ಆಗಿಬಿಟ್ಟಿದೆ. ಈ ಮನೆಯಲ್ಲಿ ಯಾವುದೂ ಕೂಡ ಒಳ್ಳೇದನ್ನ ಚಿಂತಿಸ್ಲಿಕ್ಕೆ ಅವಕಾಶವೇ ಇಲ್ಲ ಅನ್ನುವ ರೀತಿ ಆಗಿದೆ. ವನಂಗತಃ, ಕಾಡಿಗೆ ಹೋಗಿ ಹರಿಯನ್ನ ಆಶ್ರಯಿಸುವುದೇ ಶ್ರೇಷ್ಠ ಅಂತ ನನಗೆ ಅನ್ನಿಸ್ಬಿಟ್ಟಿದೆ. ಪುತ್ರಗಿರ ಶ್ರುತ್ವ ಕೋಪ ಕೆಂಡ ಮಂಡಲನಾಗಿ ಬಿಟ್ಟ. ಏನು ಪರಪಕ್ಷವನ್ನೇ ಸಮರ್ಥಿಸಿಕೊಂಡು ಮಾತಾಡ್ತಾ ಇದೆ. ನಾವು ಹರಿ ಬೇಡ ಅಂತ ಯೋಚನೆ ಮಾಡಿ ಇಷ್ಟೆಲ್ಲ ಅದನ್ನೇ ಸುಮ್ನೆ ಇಲ್ಲಿ ಹರನನ್ನೇನು ಯೋಚನೆನೇ ಮಾಡಿಲ್ಲ. ಇವರೆಲ್ಲ ಸಾಮಾನ್ಯ ಹರ ಅಂತ ಕರೆಯುವುದು, ಆಮೇಲೆ ಅದೇನೋ ಅವನನ್ನೇ ಆರಾಧನೆ ಮಾಡುದು. ಅವನು ಹರಿಯನ್ನು ಒಪ್ಪಿಲ್ಲ, ಹರನನ್ನು ಒಪ್ಪಿಲ್ಲ. ನಾನೇ ದೇವ್ರು ಅಂತ ಹೇಳಿದವನು. ಹಾಗಾಗಿ ಕೋಪ ಬಂತವನಿಗೆ. ಬಂದದ್ದು ಆದ್ರೆ ಮಗುವಿನ ಮೇಲೆ ಒಂದೇ ಸರ್ತಿ ಕೋಪ ತೋರಿಸಬಾರದು ಅಂತ ಜೋರಾಗಿ ನಕ್ಕು ಬಿಟ್ಟ. ನಕ್ಕು ಜಹಾಸ ಬುದ್ಧಿರ್ ಬಾಲಾನ ಭಿದ್ಯತೆ ಪರಬುದ್ಧಿ. ಪಾಪ ಮಕ್ಕಳ ತಲೆಯನ್ನ ಏನೋ ತಲೆ ಕೆಡಿಸಿ ಬಿಟ್ಟಿದ್ದಾರೆ. ಸಮ್ಯಕ್ ವಿಧಾರ್ಯತಾನ್ ಬಾಲಹ ಗುರುದೇಹೆ ದ್ವಿಜಾತಿಭಿ. ಏನೋ ಷಂಡ ಮಗನ ಮೇಲೆ ಏನು ಹೆಚ್ಚು ಸಿಟ್ಟು ಮಾಡ್ಕೊಳ್ಳಿಲ್ಲ. ಸಿಟ್ಟು ಬಂತು, ಗುರುಗಳನ್ನ ಕರೆದ. ಏನ್ ಪಾಠ ಮಾಡ್ಲಿಕ್ಕೆ ಹೇಳಿದ್ ನಾನು ನಿಮ್ಗೆ? ಏನ್ ಪಾಠ ಮಾಡಿದ್ದೀರಿ? ಅವನು ಏನೇನು ಮ್ಯಾನೇಜ್ಮೆಂಟ್ ಟೀಚರ್ಸ್ ಬೈಲಿಕ್ಕೆ ಶುರು ಮಾಡ್ದ. ಅವನು ವಿಷ್ಣು ಪಕ್ಷಪಾತಿಯಾಗಿ ಮಾತಾಡ್ತಾ ಇದ್ದಾನೆ. ಯಾರೋ ಅವನ ಜೊತೆಗೆ ಅಲ್ಲಿ ಬೇರೆಯವರು ಇದ್ದಾರೆ. ಧೀಹಿ ಭಿದ್ಯತೆ ಅನ್ಯೇನ. ಯಾರೋ ಒಬ್ಬರಿ ಇಲ್ಲಿ ಮಕ್ಕಳ ತಲೆಗೆ ಇನ್ನೇನೋ ಬೇರೆ ಸ್ಪೆಷಲ್ ಕ್ಲಾಸ್ ತಗೊಂಡು ಏನೋ ತಲೆ ಹಾಳು ಮಾಡ್ತಿದ್ದಾನೆ. ನಿಜವಾಗಿ ಇದಲ್ಲ ನಾನು ಕಲಿಸ್ಲಿಕ್ಕೆ ಹೇಳಿದ್ದು. ಇದು ನಾನು ಟೆಕ್ಸ್ಟ್ ಬುಕ್ ಅಲ್ಲೇ ಇಲ್ಲ, ಆದ್ರೆ ಇವನು ಅದನ್ನೇ ಹೇಳ್ತಾ ಇದ್ದಾನೆ. ಇವನು ಔಟ್ ಆಫ್ ದಿ ಸಿಲೆಬಸ್ ಮಾತಾಡ್ತಾ ಇದ್ದಾನೆ. ಯಾಕೆ ಹೀಗಾಯ್ತು? ಏನ್ ಮಾತಾಡ್ತಾ ಇದ್ದಾನೆ? ಕೊನೆಗೆ ಗುರುಗಳು ಹೇಳಿದ್ರು, ಇಲ್ಲ, ನಾವು ಎಲ್ಲೂ ಕೂಡ ಅವನನ್ನ ಹಾಗೆ ಬೇರೆ ಕಡೆ ಕಳಿಸ್ಲಿಲ್ಲ, ಯಾಕಾಗಿದೆ ಗೊತ್ತಿಲ್ಲ ಅಂತ. ಮತ್ತೆ ಪ್ರಹ್ಲಾದನ ನಿಧಾನಕ್ಕೆ ಕರೆದು ಮಾತಾಡುತ್ತಾನೆ. ವತ್ಸ ಪ್ರಹ್ಲಾದ ಭದ್ರಂತೆ, ನೀನು ಒಳ್ಳೇದಾಗ್ಲಿ. ಸತ್ಯಂ ಕಥೆಯ, ನಿಜ ಹೇಳು, ಸುಳ್ಳು ಹೇಳ್ಬಾರ್ದು. ನಿನಗೆ ಯಾರಾದ್ರೂ ಬೇರೆಯವರು ಬುದ್ಧಿಯನ್ನ ಹಾಳಾಗುವಾಗ ಏನಾದ್ರು ಬುದ್ಧಿಭೇದ ಪರಕೃತಃ ಹುತಾಹೋ ಸ್ವತೋ ಭವತ್, ನಿನಗೆ ಒಳಗಿಂದ ಯೋಚನೆ ಬರ್ತಾ ಇದೆಯಾ? ಅಥವಾ ಯಾರಾದ್ರೂ ನಿನಗೆ ಏನಾದ್ರೂ ಈ ತರ ಅಪ್ಪ ಸಿಕ್ಕಿದ್ರೆ ಹೀಗ್ ಹೇಳು, ಅಪ್ಪನ ಹತ್ರ ಇಂಥದ್ದೇ ಮಾತಾಡು, ಆಗ ಅವನಿಗೆ ಇದೆಲ್ಲ ನೀನ್ ಏನು ಮಾಡ್ತಿದ್ದಿ ಅಂತ ಚೆನ್ನಾಗ್ ಗೊತ್ತಾಗುತ್ತೆ ಅಂತ ನಿನಗೆ ಯಾರಾದ್ರೂ ಭಣ್ಯತ ಯಾರಾದ್ರೂ ನಿನಗೆ ಈ ತರ ಅಪ್ಪನ ಹತ್ರ ಹೇಳು ಅಂತ ಹೇಳಿದ್ರೆ ನನಗೆ ಹೇಳು. ಅವನು ಹೇಳ್ತಾನೆ, ಯಾರ್ಯಾರು ಯಾಕೆ ಹೇಳ್ಕೊಡ್ಬೇಕಪ್ಪ? ಇದು ಸಾಮಾನ್ಯ ಯೋಚನೆ ಮಾಡುವವನಿಗೆ ಅರ್ಥ ಆಗುವ ಸಂಗತಿ. ಪರಸ್ವಾತ್ಮ ಸ್ವಾತ್ಮೀತ್ಯ ಅಸದ್ಗ್ರಾಹ ಪುಂಸಾಂ ಯನ್ಮಾಯೆಯಾ ಕೃತಃ ವಿಮೋಹಿತ ಧಿಯಾಂ ದೃಷ್ಟಃ ತಸ್ಮೈ ಭಗವತೆ ನಮಃ. ಭಗವಂತನಿಗೆ ನಮಸ್ಕಾರ ಅಂತ ಹೇಳಿ, ನಿನಗೆಲ್ಲ ನನಗೆಲ್ಲ ಎಲ್ಲರಿಗೂ ಅವನ ಮಾಯೆಯಿಂದಲೇನೆ ತಿಳ್ಕೊಳ್ಬೇಕಾದದ್ದನ್ನ ತಿಳಿಯುವಂತೆ ಮಾಡುದು, ತಿಳಿಯಬಾರದನ್ನ ತಿಳಿಯದಂತೆ ತಪ್ಪಿಸುವುದು. ಆದ್ರಿಂದಾಗಿ ಯಾರೋ ಪರಬುದ್ಧಿಕೃತವಾದಂತಹ ಭೇದದಿಂದ ನಾನು ಹೇಳ್ತಾ ಇಲ್ಲ. ಅನ್ಯಃ ಏಷಃ ತಥಾ ಅನ್ಯಃ ಅಹಮಿತಿ ದೇಹಗತ ಅಸತಿ. ನೀನು 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 ಅಂತ ಆಗದಿಂದ ಮಾತಾಡ್ತಾ ಇದ್ದಿ, ನಾನು 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 ಅಂತ ಅದರ ಮೇಲೆ ಹೆಚ್ಚು ಹಂಬಲ ತೋರಿಸ್ತಾ ಇದ್ದಿ. ನಾನು ಬೇರೆ, ದೇಹ ಬೇರೆ ಅಪ್ಪ. ನಾನೇ ದೇಹ ಅಲ್ಲ, ದೇಹಕ್ಕಿಂತ ಬೇರೆಯಾದ ನಾನಿದ್ದೇನೆ. ನನ್ನನ್ನು ನಿಯಂತ್ರಿಸುವವನೊಬ್ಬ ಇದ್ದಾನಲ್ಲ, ಅವನು ನಮ್ಗೆಲ್ಲರಿಗೂ ಸಂಬಂಧ. ಸ ಆತ್ಮ
ಅವನು ಅಂತರ್ಯಾಮಿಯಾಗಿ ನಮ್ಮ ನಡುವೆ ವಸ್ತುತಃ ಪರಸ್ಪರ ಅವನು ಏನು ಅಂದ್ರೆ ಎಲ್ಲದಕ್ಕೂ ನಾನು ಅಂದ್ರೆ ಅದೇ ಮುಖ್ಯ, ಅದಕ್ಕಿಂತ ಬೇರೆ ವಸ್ತುವೇ ಇಲ್ಲ ಅಂತೆಲ್ಲ ಮಾತಾಡ್ತಿದ್ನಲ್ಲ, ಅದಕ್ಕೆ ನಮ್ಮಕ್ಕಿಂತಲೂ ಮೇಲಿನ ಒಂದು ವ್ಯಕ್ತಿ ಇದ್ದದ್ರಿಂದ ಈ ಜಗತ್ತು ನಡೀತಾ ಇದೆ ಅಂತ ಹೀಗೆಲ್ಲ ಹೇಳಿದ ಅವನಿಗೆ ಸಿಟ್ಟು ತಡಿಲಿಕ್ಕಾಗ್ಲಿಲ್ಲ. ಕೊನೆಗೆ ಮತ್ತು ಪ್ರಹ್ಲಾದ ಅನುಚ್ಯತ ಆ ಅಂದ್ರೆ ಅಷ್ಟಕ್ಕೆ ಕಳಿಸ್ಬಿಡ್ತಾರೆ. ಸ್ವಲ್ಪ ದಿವಸಕ್ಕೆ ಹೋಗಿ ಮತ್ತೆ ಅವನಿಗೆ ಬೇರೆ ಟ್ರೈನಿಂಗ್, ಅವನು ಬೇರೆ ಮಕ್ಕಳ ಜೊತೆಗೆ ಸೇರಬಾರ್ದು, ಅವನನ್ನೇ ಒಂದು ಕೋಣೆಯಲ್ಲಿ ಹಾಕಿ ಪ್ರತ್ಯೇಕವಾಗಿ ಪಾಠ ಮಾಡಬೇಕು, ಅವನ ಮೇಲೆ 24 ಗಂಟೆ ಕಣ್ಣಿಟ್ಟಿರ್ಬೇಕು, ಅವನು ಪ್ರತ್ಯೇಕವಾಗಿ ಎಲ್ಲೂ ಹೋಗ್ಲಿಕ್ಕಿಲ್ಲ ಅಂತ. ಹೀಗೆಲ್ಲ ಹೇಳಿದ ಮೇಲೆ ಕೆಲವು ದಿವಸಗಳು ಕಳೆದ ಮೇಲೆ ಮತ್ತೆ ಅವನನ್ನ ಕರೆದು ಪರಿಶ್ವಜ್ಯ ತುಂಬಾ ಆತ್ಮೀಯವಾಗಿ ಅವನನ್ನು, ಯಾಕಂದ್ರೆ ಮೊದಲು ಮಕ್ಕಳನ್ನ ನಾವು ಪ್ರೀತಿಸ್ಲಿಲ್ಲ, ಬಹುಶಃ ಅವನಿಗೆ ಅದೊಂದು ಎಲ್ಲೋ ಕಾಡ್ತಾ ಇತ್ತು, ನಾನು ಹೆಚ್ಚು ಮಗನನ್ನು ತೊಡೆ ಮೇಲೆ ಇಟ್ಕೊಂಡು ಪ್ರೀತಿಸಿ ಮುದ್ದಿಸಿ ಮಾತೇ ಆಡಿಲ್ಲ ಅಂದಾಗ ಅವ್ನು ಬೇರೆಯವರು ಹೇಳಿದ ಮಾತನ್ನ ಕೇಳಿ ಇವತ್ತು ನಾವು ನಮ್ಮ ಮಕ್ಕಳನ್ನ ಕಳ್ಕೊಂಡಾಗ ಬೇರೆಯವ್ರ ಮಾತಿಗೆ ಹೇಗೆ ಬಲಿ ಹಾಕ್ತಾರೋ ಹಾಗೆ ಅವನಿಗೆ ಹಾಗೆ ಅನ್ಸ್ಬಿಟ್ಟಿದೆ. ನನ್ನ ಮಾತನ್ನ ಕೇಳದೆ ಇನ್ಯಾರನ್ನ ಮಾತು ಯಾಕೆ ಕೇಳ್ತಿದ್ದಾನೆ ಅಂದ್ರೆ ಅವ್ರು ಯಾರು ತುಂಬಾ ಪ್ರೀತಿ ತೋರಿಸ್ತಿದ್ದಾರೆ ಅಂತ ಅನಿಸಿ ಅತ್ಯಂತ ಆ ಚೆನ್ನಾಗಿ ಅವನನ್ನ ಆ ಆ ಆ ಅಂದ್ರೆ ಆಲಿಂಗನೆ ಮಾಡಿ ಅವನನ್ನ ಕೇಳ್ಕೊಳ್ತಾನೆ. ಅನುಚ್ಛತ ಏನ್ ಕಲ್ತಿ ಅದನ್ನ ಹೇಳುವುದು. ಪುಣ್ಯಾತ್ಮ ಪ್ರಹ್ಲಾದ ಹೇಳ್ತಾನೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾತ್. ಅವತ್ತು ಬರೀ ಆ ಹರಿಮಾಶ್ರಯೇತ ಅಂತ ಅಷ್ಟೇ ಹೇಳಿದ್ದ, ಈಗಾದ್ರೆ ಎಲ್ಲಾ ವಿಧಗಳನ್ನು ಹೇಳಿಬಿಡ್ತಾನೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇ ಅಧೀತಮುತ್ತಮಂ. ನಾನು ಕಲ್ತದ್ರಲ್ಲಿ ಅತ್ಯಂತ ಉತ್ತಮವಾದದ್ದು ಯಾವುದು ಅಂದ್ರೆ ಭಗವಂತನನ್ನ ಆರಾಧನೆ ಮಾಡುವ 9 ವಿಧವಾದ ಭಕ್ತಿಯ ಕ್ರಮ ಏನು ಅಂತ ಅನ್ನೋದನ್ನ ನಾನು ಕಲ್ತಿದ್ದೇನೆ. ಅದನ್ನೇ ನಿನಗೆ ಹೇಳ್ತಾ ಇದ್ದೇನೆ. ಆ ಲಕ್ಷಣಯುಕ್ತವಾದ ಬದುಕನ್ನು ನಡೆಸಲಿಕ್ಕೇನೆ ನನ್ನ ಬದುಕು ಸದಾ ಮುಡಿಪಾಗಿದೆ. ಕೇಳುವುದು, ಕೇಳಿದ್ದನ್ನ ಹೇಳುವುದು, ಹೇಳಿದ್ದನ್ನ ನೆನೆಯುವುದು, ನೆನೆದು ಅಂತ ಹೇಳಿದವರ ಪಾದವನ್ನ ಸೇವಿಸುವುದು, ಅಂತಹ ಪ್ರತೀಕಗಳು ಕಂಡಾಗ ಅವನಲ್ಲಿ ಅರ್ಚಿಸುವುದು, ಅಂತಹ ಪ್ರತೀಕಗಳನ್ನು ವಂದಿಸುವುದು, ಅಥವಾ ಅವರಲ್ಲಿ ದಾಸ್ಯ ಮಾಡುವುದು, ಅಥವಾ ಅವರಲ್ಲಿ ಸಿಕ್ಕಿದ್ರೆ ಗೆಳೆತನ ಮಾಡುವುದು, ಅಂತಹ ಭಗವಂತನಲ್ಲಿ ತನ್ನನ್ನ ಒಪ್ಪಿಸಿಕೊಳ್ಳುವುದು. ಇದು ವಿಷ್ಣುವಿನಲ್ಲಿ ಮಾಡುವಂತಹ ಪರಮ ಭಕ್ತಿಯ ಲಕ್ಷಣಗಳು ಅಂತ. ಇದನ್ನ ಕೇಳಿದ ಮೇಲೆ ಹಿರಣ್ಯಕಶಿಪುವಿಗೆ ಗುರುಪುತ್ರರನ್ನ ಮತ್ತೆ ಕರೆದು ಬೈದ. ಪ್ರಸ್ಫುರಿತಾಧರ ಗಡಗಡೆ ನಡುತ್ತಾ ಇದ್ದಾರೆ. ಬ್ರಹ್ಮಬಂಧೋ ಕಿಮೇತತ್ತೆ ವಿಪಕ್ಷಂ ಶಯತ ಅಸತ ಅಸಾರಂ ಗ್ರಾಹಿತೋ ಬಾಲಹ ಮಾಮನಾದೃತ್ಯ ದುರ್ಮತೆ. ನಾನು ಇಷ್ಟು ಹೇಳಿ ಕಳುಹಿಸಿದ ಮೇಲೂ ಯಾವುದು ಅಸಾರವೋ ಅದನ್ನೇ ಅವನು ಪರಮಸಾರ ಅಂತ ಅನ್ನುವ ಹಾಗೆ ಕಲ್ತದ್ರಲ್ಲಿ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿ 9 ವಿಧವಾದ ಲಕ್ಷಣದ ಬೇರೆ ಭಗವಂತನ ಪ್ರೀತಿಯನ್ನ ನನ್ನ ಮುಂದೆ ಪರಿಚಯಿಸುತ್ತಾ ಇದ್ದಾನೆ. ಎಲ್ಲಿಂದ ಕಲ್ತ ಅಂತ ಅನ್ನೋದು ನನಗೆ ಗೊತ್ತಾಗ್ಬೇಕು. ಗುರುಪುತ್ರ ನಮತ್ ಪ್ರಣೀತಂ ನ ಪರ ಪ್ರಣೀತಂ. ನಾವಲ್ಲ, ಬೇರೆಯವ್ರು ಯಾರಲ್ಲ, ನಾವು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ದೇವೆ. ಅವ್ನು ಯಾರ ಹತ್ರನೂ ಹೋಗಲ್ಲ. ಅವನಿಗೆ ನೈಸರ್ಗಿಕಿ ಮತಿ, ಅವನ ಒಳಗೆ ಅವನದ್ದೇ ಸ್ವಭಾವ ಸಹಜವಾದಂತಹ ನಿಯಚ್ಚಮನ್ಯು. ದಯವಿಟ್ಟು ಕೋಪವನ್ನ ತಡ್ಕೋ, ಯಾಕೆಂದ್ರೆ ಈಗಲೇ ಕೋಪ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅದನ್ನ ಹೇಗೆ ಏನಾಯ್ತು ಅಂತ ತಿಳ್ಕೊಳ್ಳಿಕ್ ಆಗುದಿಲ್ಲ ಅಂತ ಹೀಗೆ ಹೇಳಿದ ಮೇಲೆ ಸಿಟ್ಟು ಬಂತು. ಇನ್ನು 2-3 ವಿಷಯಗಳನ್ನ ಅವನ ಹತ್ರ ಮಾತಾಡಿ ಕೋಪ ತಡಿಲಿಕ್ಕಾಗದು. ವಧ್ಯತಾಮಾಶ್ವಯಂ, ಕೊಂದು ನನ್ನ ಬೇಗ. ನಿಸ್ಸಾರಯತ ನೈಋತಾಹ, ರಾಕ್ಷಸರಿಗೆ ಹಂಚಿಬಿಡಿಯು ನನ್ನ. ಅಯಮ್ಮೇ ಭ್ರಾತೃಹ ಶೋಚ್ಯ, ನಮ್ಮ ಭ್ರಾತೃ ಅಂದ್ರೆ ಶತ್ರು ಅಂತ ಅರ್ಥ. ಶತ್ರುವಿನಂತೆ ಇವನು ಶೋಚ್ಯನಾದವನು, ಇವನು ಯಾವ ರೀತಿಯಿಂದಲೂ ನನಗೆ ಹತ್ತಿರದವನಲ್ಲ ಅಂತ ಹೇಳಿ ಪಿತೃವ್ಯಹಂತು, ನಮ್ಮ ಚಿಕ್ಕಪ್ಪನನ್ನೇ ಕೊಂದವನನ್ನೇ ಇವನು ತನ್ನ ಪ್ರಾಣ ಅನ್ನುವ ಹಾಗೆ, ದೊಡ್ಡವನು ಅನ್ನುವ ಹಾಗೆ, ತನಗೆ ಆತ್ಮೀಯ ಅನ್ನುವ ಹಾಗೆ ಹೇಳ್ತಾ ಇದ್ದಾನೆ. ನಮ್ಮವರ ಮೇಲೇನೆ ಇವನಿಗೆ ಗೌರವ ಇಲ್ಲ, ದೇಶದ್ರೋಹಿ ಇವನು ಅಂತ ಅವನ ವಿರುದ್ಧ ಅನೇಕ ಆಪಾದನೆಗಳನ್ನು ಹೊರಿಸಿ ಹಲವು ರೀತಿಯಲ್ಲಿ ಅವನನ್ನು ಕೊಲ್ಲುವ ಸರ್ವೈಹಿ ಉಪಾಯೈಹಿ ಹಂತವ್ಯ. ಒಟ್ಟೆ ಸಾಯ್ಬೇಕು. ಅದಕ್ಕೆ ನೀವು ಏನ್ ಮಾಡ್ತೀರಿ, ನಿಮ್ಮ ಚಾರ್ಜ್ ನಿಮ್ಗೆ ಕೈಗೆ ಬಿಟ್ಟುಕೊಟ್ಟಿದ್ದೇನೆ. ಆನೆಯಿಂದ ತೊಡಸ್ಲಿಕ್ಕೆ ಹೋದ್ರು, ಅದು ಡೊಗ್ಗಾಲಕ್ಕೆ ನಮಸ್ಕಾರ ಮಾಡಿದ್ರು. ಕುದುರೆಗೆ ಎಳೆದು ಕಟ್ಟಿದ್ರು, ಅದು ಓಡ್ಲೇ ಇಲ್ಲ. ಯಾವ್ದು ಸಮುದ್ರದ ಮಧ್ಯಕ್ಕೆ ಬಿಟ್ರು, ಅವನು ಎದ್ದಿ ವಾಪಸ್ ಬಂದು ಇಲ್ಲಿ ನಡ್ಕೊಂಡು ಹೋಗೋ ಅವ್ರ ಹಿಂದೆನೆ ಬರ್ತಿದ್ದ. ಯಾವ್ದು ಬೆಟ್ಟದಿಂದ ಎಸ್ತ್ರು ಅವನು ಯಾವ್ದೋ ಹುಲ್ಲಿನ ಮೆದೆ ಮೇಲೆ ಬಿದ್ದಿದ್ದ, ಮತ್ತೆ ವಾಪಸ್ ಅಲ್ಲೇ ಇದ್ದಾನೆ. ಅದ್ರದ್ದ ಬೇರೆ ಪುರಾಣಗಳಲ್ಲೆಲ್ಲ ಚೆನ್ನಾಗಿದೆ ಆ ಕಥೆಗಳೆಲ್ಲ ವಿಸ್ತಾರವಾಗಿ. ಅವನನ್ನು ಹೇಗ್ ಭಗವಂತ ನರಹರಿ ಅಂತ ಅವನಿಗೆ ಒಂದೇ ಹೆಸರು ಗೊತ್ತಿರೋದು, ಅದನ್ನೇ ಹೇಳುದು. ಹಾಡಿದ್ದನ್ನೇ ಹಾಡ್ತಾನೆ ಕಿಸ್ವಾಯಿದಾಸ ಅಂತ. ಅವನು ಏನೇ ಕೇಳಿದ್ರು ಕಿಸಿದ ಬಾಯಿ ನರಸಿಂಹ, ಅವನ ದಾಸ ಅಂದ್ರೆ ಪ್ರಹ್ಲಾದ ಅಂತ ಅರ್ಥ. ಕಿಸಿದ ಬಾಯಿ ಅಂದ್ರೆ ನಾವು ಅದನ್ನ ಸುಮ್ನೆ ಹೇಳ್ದನ್ನೇ ಹೇಳ್ತಾನೆ ಅನ್ನೋ ಅರ್ಥದಲ್ಲಿ ಏನೋ ಹೇಳ್ಬಿಡ್ತೇವೆ. ಆದ್ರೆ ಅದು ನರಸಿಂಹದೇವರನ್ನ ಇಟ್ಕೊಂಡೇ ಆಡುವ ಗಾದೆ. ಮತ್ ಅದನ್ನೇ ಹೇಳ್ತಿದ್ದ. ಅದರಿಂದಾಗಿ ಮತ್ತೆ ಭಗವಂತ ಬಂದು ಬೆಂಕಿಗೆ ಹಾಕಿದ್ರೆ ಅದು ತಂಪಾಗಿತ್ತು, ಅವನಿಗೆ ಸುಡ್ಲೇ ಇಲ್ಲ. ಸರ್ಪಗಳನ್ನೆಲ್ಲ ಕಚ್ಚಿಸ್ಲಿಕ್ಕೆ ಬಂದ್ರೆ ಅದು ಅವನ ಎದುರುಗಡೆ ಬಂದು ಶಹನಾಯಿ ಊದಿದ ಹಾಗೆ ತಲೆ ಅಲ್ಲಾಡಿಸ್ತಾ ಅವನಿಗೆ ನಮಸ್ಕಾರ ಮಾಡಿ ಹೊಟ್ಟೋದು. ಕೊನೆಗೆ ಕೃತ್ಯ ಪ್ರಯೋಗವನ್ನು ಕೂಡ ಮಾಡ್ತಾನೆ. ನೈಋತ ಮಂತ್ರಗಳನ್ನೆಲ್ಲ ಬಳಸಿ
ಅವನನ್ನು ಕೊಲ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅದು ಹೋಗಿ ಅವನನ್ನ ಕೊಲ್ಬೇಕು ಅಂತ ಬಂದ್ರೆ ಅವನ ಹಿಂದೆ ಒಂದು ಬೆಟ್ಟದ ಹಾಗೆ ನಿಂತಿರುವ ಒಂದು ನರಸಿಂಹ ಕಂಡ ತಕ್ಷಣ ಅದು ಹೆದರಿ ಓಡಿ ಯಾರು ತನ್ನನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ನೋ ಆ ಮಂತ್ರವಾದಿಯನ್ನೇ ನುಂಗಿ ಕೊಲ್ಲು ಬಿಡುತ್ತದು. ಅದಕ್ಕೆ ನರಸಿಂಹನನ್ನ ಚಿಂತನೆ ಮಾಡುವಾಗ ಆಭಿಚಾರ ಕ್ರಿಯಾ ಹಂತ ಅಂತ ಸ್ತುತಿ ಮಾಡುತ್ತೆ ನರಸಿಂಹ ಅಷ್ಟೋತ್ತರ ಶತನಾಮದಲ್ಲಿ. ಆಭಿಚಾರವನ್ನ ಕಳೆಯುವುದಕ್ಕಾಗಿ ಭಗವಂತನ ಈ ಪ್ರಹ್ಲಾದನ ರಕ್ಷಣೆಗಾಗಿ ಎದ್ದು ನಿಂತ ಬೆಟ್ಟ ನರಸಿಂಹನಂತೆ ಇರುವ ರೂಪವನ್ನ ಚಿಂತಿಸಿದ್ರೆ ದುಷ್ಕೃತ್ಯಗಳೆಲ್ಲವೂ ಕೂಡ ದೂರವಾಗುತ್ತೆ ಅಂತ. ಹೀಗೆ ಹಿಮದ ತಪ್ಪಲಿನ ನಡುವೆ ಬಿಟ್ರು, ಅಗ್ನಿಯ ಮಧ್ಯಕ್ಕೆ ಹಾಕಿದ್ರು, ನೀರಿನ ಮಧ್ಯಕ್ಕೆಸಿದ್ರು, ಹಿಮ ವಾಯ್ ವಗ್ನಿ ಸಲಿಲೈಹಿ ಪರ್ವತ ಕ್ರಮಣೈರಪಿ ನಶಶಾಕ ಯದಾ ಹಂತುಂ ಅಪಾಪಂ ಅಸುರ ಸುತಂ. ಆ ಪಾಪ ಅವನೇನ್ ತಪ್ಪೇ ಮಾಡಿರ್ಲಿಲ್ಲ, ಆದ್ರೆ ಅವನಿಗೆ ಭಯವೇ ಇಲ್ಲ. ಅದು ಇನ್ನು ಚೆನ್ನಾಗಿ ಬೆಟ್ಟದಿಂದ ಎಸೆಯುವಾಗ ಸಾಯಂಕಾಲ ಆಗಿತ್ತಂತೆ. ಅವನನ್ನು ಎಸೆಯುವ ಟೈಮಿಗೆ ಅವನಿಗೆ ಆ ಕೂಡ್ಲೆ ಅಯ್ಯೋ ಜಪ ಮಾಡುವ ಟೈಮ್ ಆಯ್ತು ಅಂತ ಅನ್ಸಿ ಹಾಗೆ ಜಪ ಮಾಡಿದ್ನಂತೆ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ. ಅದು ಜಪದ ನಮ್ಮಲ್ಲಿ ಜಪಕ್ಕೆ ಆ ಮಂತ್ರ ಇದೆ ಅಲ್ಲಿ ದಿಂಗ್ ನಮಸ್ಕಾರ ಮಾಡುವ ಮುಂಚೆ. ಅದು ಯಾಕೆ ಹೇಳ್ತೇವೆ ಅಂತ ಗೊತ್ತಿಲ್ಲ, ಆದ್ರೆ ಅದರ ಪ್ರಸಂಗ ಇರುವುದು ಜಪದ ಕಾಲದಲ್ಲಿ ಅದನ್ನ ಹೇಳಿ ಅವನ ಏನು ಮಾಡ್ಲಿಕ್ಕಿಲ್ಲ ಬೇರೆ ಅಲ್ಲಿ ಅವಕಾಶ. ತಂದು ಎಸಿಲಿಕ್ಕೆ ಕೂತಾಗ ಏನ್ ಮಾಡ್ಬೇಕು, ಧ್ಯಾನ ಮಾಡ್ತಾ ಅದನ್ನ ನಮಸ್ಕಾರ. ಸಂಧ್ಯಾ ಕಾಲದಲ್ಲಿ ಇರುವಂತಹ ಎಲ್ಲಾ ಹಕ್ಕಿಗಳು ಪ್ರಾಣಿಗಳು ಏನು ಉಲಿಯು ಹೇಳ್ತಾರೆ ಅದು ನಿನ್ನನ್ನೇ ಸ್ತೋತ್ರ ಮಾಡ್ತಾ ಇದೆ. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ ನಮಸ್ಯಂತಿ ಸಾಮಾಂ ಸಂಧ್ಯಾ ದೃಕ್ಷತು ಅಂತ ಹೇಳಿ ಬಿದ್ರೆ ನರಹರಿ ಅವನನ್ನು ಹಿಡಿದು ಎದ್ದ. ಹೀಗೆ ಏನ್ ಮಾಡಿದ್ರು ಕೊಲ್ಲಿಕ್ ಆಗ್ಲಿಲ್ಲ ಅನ್ನೋದು ಕೋಪ ಬಂತು. ಕರೆಸಿದ ಮದ್ಯಕ್ಕೆ. ಕರೆಸಿ ಏನು ನಿನಗೆ ಇಷ್ಟು ಶಕ್ತಿ, ಅವನಿಗೆ ಏನ್ ಅನ್ನಿಸ್ತು ಅಂದ್ರೆ ಈ ಇವನ ಒಳಗೇನೆ ಆ ನಾರಾಯಣ ಸೇರಿಕೊಂಡು ನನ್ನನ್ನ ಇಷ್ಟೆಲ್ಲ ಆಟ ಆಡಿಸ್ತಾ ಇದ್ದೇನೆ, ನಾನು ಇವನನ್ನ ಮಗ 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 ಅನ್ಕೊಂಡು ಕೊಲ್ಲಿಕ್ ಪ್ರಯತ್ನ ಪಟ್ರೆ ಅವ್ನು ಸಾಯ್ತಾ ಇಲ್ಲ ಅಂದ್ರೆ ಬಹುಶಃ ಇವನಲ್ಲೇ ಸೇರ್ಕೊಂಡಿದ್ದಾನ ಅವನು ಅಂತ ಅಂದುಕೊಂಡು ಅವನನ್ನು ಕೊಂದು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅವನನ್ನ ಕೊಲ್ಲಿಕ್ಕೆ ಅಂತ ಎದುರುಗಡೆ ಬರ್ತಾನೆ. ಆ ಬಂದ ಸಂದರ್ಭದಲ್ಲಿ ಅಂದ್ರೆ ಇದರ ಮಧ್ಯದಲ್ಲಿ ಪ್ರಹ್ಲಾದನನ್ನ ಗುರುಕುಲಕ್ಕೆ 2ನೇ ಬಾರಿ ಕಳುಹಿಸಿದಾಗ ಅದೇನ್ ಚರ್ಚೆ ಆಯ್ತು ಅಂತೆಲ್ಲ ಸ್ವಾರಸ್ಯ ಇದೆ ಅಲ್ಲಿ. ಕೊನೆಗೆ ಇಷ್ಟ ಆಗುವಾಗ ಅವನ ಮೇಲೆ ಕೋಪದಿಂದ ಕೊಲ್ಲಬೇಕು ಅಂತ ತನ್ನ ಖಡ್ಗವನ್ನ ಹಿಡಿದು ಕಂಬಕ್ಕೊಂದ್ಸರ್ತಿ ಜೋರಾಗಿ ಹೊಡಿತಾನೆ. ಅದು ಹೊಡೆಯುವುದು ಅಂದ್ರೆ ಕತ್ತಿಯನ್ನ ಸರಿ ಮಾಡ್ಕೊಳ್ಳೋ ರೀತಿ. ಹೊಸದ ನಮಗೆ ಇಲ್ಲೆಲ್ಲೂ ಇದ್ದ ಕಥೆ ಈ ಕಂಬದಲ್ಲಿ ಇದ್ದಾನ, ಈಗ ಅವ್ನು ಕೇಳಿದ್ ಹೌದು, ದೇವ್ರ ಎಲ್ಲಾ ಕಡೆ ಇದ್ದಾನೆ ಹೌದು, ನಿನ್ನಲ್ಲೂ ಇದ್ದಾನೆ ಹೌದು, ನನ್ನಲ್ಲೂ ಇದ್ದಾನೆ, ಹಾಗಾದ್ರೆ ನಿನ್ನನ್ನೇ ಕೊಂದು ಬಿಡ್ಬೇಕು ಅಂತ ಅವನು ಹೊರಡುವಾಗ ಕತ್ತಿಯನ್ನ, ಅದು ನಮ್ಮಲ್ಲಿ ಬಿಡಿಸುಡಿ ಗುಡಿಸುವಾಗ ಒಂದ್ಸರ್ತಿ ಹಿಂಗ್ ಅನ್ಕೊಳ್ತೀವಿ, ಅದು ಖಂಡಿತ ಉದುರ್ಬಾರದು, ಬಿಡಿಸ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ಅದು ಕತ್ತಿಯಲ್ಲೂ ಆರೆ ಯೂಸ್ ಮಾಡುವಾಗ್ಲೂ ಅದು ಯೂಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಆರೇನು ಒಂದ್ಸರ್ತಿ ಹೀಗೆ ಉಲ್ಟಾ ಹೊಡೆದ್ರೆ ಗಟ್ಟಿ ಕೂತ್ರೆ ನಾವು ಆಮೇಲೆ ಮಣ್ಣು ಎಳೆಯುವಾಗ ಹಿಂದೆ ಮುಂದೆ ಆಗಲ್ಲ. ಹಾಗೆ ಆ ಕತ್ತಿಯ ಸರು ಅಂತ ಹೇಳ್ತಾರೆ ಅದಕ್ಕೆ. ಆ ಸರುವನ್ನ ಹಿಡಿದು ಕಂಬಕ್ಕೆ ಒಂದ್ಸರ್ತಿ ಹೊಡೆದ, ಸರಿ ಮಾಡ್ಕೊಳ್ಳಿ ಅವನ್ ತಲೆಗೆ ಹೊಡಿಬೇಕು ಅಂತ. ಆ ಹುಡುಗ ನೋಡಿದ್ರೆ ಕಂಬ ಹೊಡೆದ ತಕ್ಷಣ ಅವ್ನು ಹೀಗೆ ನಿಂತಿದ್ದಾನೆ. ಕಣ್ಣಲ್ಲಿ ನೋಡಿದ್ರೆ ನರಸಿಂಹ ಕಾಣಿಸ್ತಾ ಇದೆ ಅವನಿಗೆ, ಹಿರಣ್ಯ ಕಶಿಪುವಿಗೆ. ನೋಡಿ ಗಾಬರಿ ಆಗುತ್ತೆ. ಗಾಬರಿಯಾಗಿ ಎದುರುಗಡೆ ನಿಲ್ತಾನೆ. ಆಮೇಲೆ ನಿಧಾನಕ್ಕೆ ಧೈರ್ಯ ತಂದ್ಕೊಂಡು ಹೇಳ್ತಾನೆ, ಓಹೋ ಇಷ್ಟು ದಿವಸ ನನ್ನಿಂದ ತಪ್ಪಿಸಿಕೊಂಡು ಎಲ್ಲೆಲ್ಲೋ ಅಡಗಿ ಕೂತು ನನ್ನ ಹತ್ರ ಆಟ ಆಡ್ತಾ ಇದ್ದಿ, ಈಗ ನೀನೇ ಬಂದದ್ದು ನನ್ ಒಳ್ಳೇದಾಯ್ತು ಅಂತ ಹೇಳಿ ಅವನ ಜೊತೆಗೆ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಎಲ್ಲಾ ರಾಕ್ಷಸರು ಕರ್ದು ಎಲ್ಲರೂ ಹೊಡೀರಿ ಇವನನ್ನ ಅಂತ ಹೇಳ್ತಾನೆ. ಏನ ಯುದ್ಧಕ್ಕೆ ಬಂದ್ರು ದೊಡ್ಡ ಅಗ್ನಿಯ ಜ್ವಾಲೆಗೆ ಹಾತೆಗಳು ಬಿದ್ದ ಹಾಗೆ ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮವಾಗಿ ಹೋಗ್ತವೆ. ಅದು ಬಂದ ರೂಪ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಅಸಾಧಾರಣವಾದ ರೂಪ, ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೂ ಕಷ್ಟ ಆಗದೆ ಇರುವಂತ ಖಡ್ಗಂ ಪ್ರಗೃಹ್ಯ ಉತ್ಪತಿತಃ ವರಾಸನ ಸ್ತಂಭಂ ಭವಂಜ ಅತಿಬಲ ಸ್ವಮುಷ್ಟಿನ. ತನ್ನ ಕೈಯಿಂದ ಈಗ ಹೊಡೆದ ಆ ಕ್ಷಣಕ್ಕೆ ಇದ್ದಕ್ಕಿದ್ದಂತೆ ಅಂತಃ ಸಭಾಯಾಂ ನದದರ್ಶ ತತ್ಪದಂ ವಿತತ್ರಸುಹು ಏನ ಸುರಾರಿ ಯೂಥಪಾಹ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತಾಪದ್ ಅತ್ಯದ್ಭುತ ರೂಪಮುದ್ವಹಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾಂಸಂ ಅಂತ ಅವನನ್ನ ಸ್ತುತಿ ಮಾಡುತ್ತೆ. ಆ ಪದಗಳೇ ಚಂದ, ಅದನ್ನು ಸುಮ್ನೆ ಓದ್ತಾ ಇದ್ಬಿಡೋಣ ಅಂತ ಅನ್ಸ್ಬಿಡುತ್ತೆ. ಹೇಗಿತ್ತು ಅಂದ್ರೆ ಆ ಪೆಟ್ಟಿಗೆ ಸೀಳಿದಾಗ ಬೆಳಕು ಎಲ್ಲ ಕಡೆಯಿಂದ ಒಂಥರ ಉಲ್ಕಾಪಾತ ಆಗುವಾಗ ನಮ್ಗಂದ್ ಕಲ್ಪನೆಗಷ್ಟೇ, ಜೋರಾಗಿ ಉಲ್ಕಾಪಾತ ಆಗುವಾಗ ಹೇಗೆ ಎಲ್ಲಾ ಕಡೆಗೆ ಸಿಡಿದು ಬೀಳುತ್ತೆ, ಹಾಗೆ ಅಲ್ಲಿ ಒಳಗಿನಿಂದ ಸಿಡಿದು ತೇಜಸ್ಸಿನ ದೊಡ್ಡ ನೆಲೆಯೇ ಇಡೀ ಆ ಸಭೆಯನ್ನ ಆಕ್ರಮಿಸಿಕೊಂಡು ಬೆಳಕಿನದ್ದೇ ಪ್ರಭಾವ ಉಂಟಾಗುವ ಹೊತ್ತಿಗೆ ಮಗುವನ್ನ ಕೊಲ್ಲಬೇಕು ಅಂತ ಎತ್ತಿದ ಕೈಯನ್ನ ಹಿಂದಕ್ಕೆ ತಿರುಗಿಸಿ ಆ ಶತ್ರುವಾದಂತಹ
ನರಸಿಂಹನನ್ನ ಕೊಲ್ಲಬೇಕು ಅಂತ ತನ್ನ ಕೈಯಲ್ಲಿದ್ದ ಕತ್ತಿಯನ್ನು ಹಿಡ್ಕೊಂಡು ತಿರುಗ್ತಾನೆ. ತಿರುಗಿದಾಗ ಆ ರೂಪ ನೋಡಿ ಅವನಷ್ಟು ರೂಪ ತಾಳಿದ್ದನ್ನೇ ಇಲ್ಲಿ ತನಕ ಯಾರು ನೋಡಿರ್ಲಿಲ್ಲ. ನೋಡಿ ಆಮೇಲೆ ಅರ್ಥ ಆಯ್ತು, ಯಾಕೆ ಅಂದ್ರೆ ಭಗವಂತ ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ, ಚತುರ್ಮುಖ ಕೊಟ್ಟವರ ತನ್ ಮಗ, ತಮ್ಮ ಭಕ್ತನು ಕೂಡ. ಅವನು ಕೇಳಿದ್ದೇನು, ಮೇಲೆ ಕೆಳಗೆ ಒಳಗೆ ಹೊರಗೆ ಎಲ್ಲೂ ಸಾಯ್ಬಾರದು ಅಂತ. ಎಂತ ಅವನ ಆಮೇಲೆ ತಮಾಷೆ ನೀನೊಂದ್ ಎಂತ ಎಡವಟ್ರಾಯ ಮರ್ಯ, ಕೇಳಿದ ತಕ್ಷಣ ವರವನ್ನು ಕೊಟ್ಬಿಡುದ. ನೀನ್ ಹೇಳಿದ ವರವನ್ನ ಸುಧಾರಿಸ್ಲಿಕ್ಕೆ ನಾನು ಎಷ್ಟೆಲ್ಲ ಹೊಸ ಆಲೋಚನೆ ಮಾಡಿ ಇಲ್ಲಿ ತನಕ ಯಾರು ಇಂಥದ್ದನ್ನು ಯೋಚನೆ ಮಾಡಬಾರ್ದು ಅಂತದ್ದೊಂದು ರೂಪ ತೊಡಬೇಕಾಯ್ತು. ಅವನು ಮೇಲೆ ಕೆಳಗೆಯಿಂದ ಹೊಸ್ತಿಲ್ ಕೊಟ್ಟೆ, ಒಳಗೆ ಹೊರಗೆಯಿಂದ ಹೊಸ್ತಿಲಲ್ಲೇ ಇಟ್ಟೆ. ಹಗಲಾಗ್ಬಾರ್ದು ರಾತ್ರಿ ಆಗ್ಬಾರ್ದು ಸಂಜೆ ಬಂದೆ. ಅವನು ಆಯುಧದಿಂದ ಸಾಯ್ಬಾರ್ದು ಒಂದು ಉಗುರು ತೊಟ್ಟೆ. ಮನುಷ್ಯ ಆಗ್ಬಾರ್ದು ಪ್ರಾಣಿ ಆಗ್ಬಾರ್ದು ಅಂತ ಕೇಳಿದ್ರೆ ಮೇಲೆ ಪ್ರಾಣಿ ಕೆಳಗೆ ಮನುಷ್ಯ ಅದೇ. ಎಲ್ಲಾ ಕಾಂಬಿನೇಷನ್ ಒಂದ್ ಸೇರಿಸಿ ನಿನ್ ವರ ಸತ್ಯ ಮಾಡುವಷ್ಟರೊಳಗೆ ನಾನ್ ಸತ್ಯ ಅನ್ನೋ ತರ ಕೊಡ್ಬೇಡಪ್ಪ ಇನ್ನು ಮುಂದೆ ಇಂಥ ವರ ಅಂತ ಅವನನ್ನ ಹೇಳ್ತಾನೆ. ಭಗವಂತನದ್ದೇ ಸಂಕಲ್ಪ. ಆದ್ರೆ ಹಾಗೆ ಅವನ ಆ ರೂಪ ಅಂತ ಅದ್ಭುತವಾದ ರೂಪ, ಬೆಳಕಿನ ರೂಪವಾಗಿ ದೇವತೆಗಳೆಲ್ಲ ಆಶ್ಚರ್ಯಪಟ್ರು. ಎಂಥ ಚಂದದ ರೂಪ. ಆ ಸಭೆಯಲ್ಲಿ ಕಂಡದ್ದು ಅದತ್ತ ಮನುಷ್ಯನೂ ಅಲ್ಲ, ಇತ್ತ ಪ್ರಾಣಿಯೂ ಅಲ್ಲ, ಅತ್ತ ತಂದೆಯೂ ಇಲ್ಲ, ಇತ್ತ ತಾಯಿಯೂ ಇಲ್ಲ. ಬೇರೆ ಅವತಾರಗಳಿಗೆ ಆಗುವಾಗ ಕೃಷ್ಣ ದೇವಕಿ ಮತ್ತು ವಸುದೇವನ ಮಗ ಅಲ್ವಾ, ರೇಣುಕೆ ಮತ್ತು ಜಮದಗ್ನಿಯ ಮಗ ಅಲ್ವಾ, ಕೌಸಲ್ಯ ಮತ್ತು ದಶರಥನ ಮಗ ಅಲ್ವಾ. ದೇವ್ರು ನಮ್ಮ ಹಾಗೇನೆ ಸುಮ್ನೆ ನೀವೆಲ್ಲ ಬಿಲ್ಡಪ್ ಕೊಡು. ಹೌದಾ, ಹಾಗಾದ್ರೆ ನರಸಿಂಹನನ್ನ ಹೇಳಿ, ಯಾವ ಅಪ್ಪ ಇದ್ದ ಯಾವ ಅಮ್ಮ ಇದ್ದ? ಅಪ್ಪನಿಗೆ ಅಪ್ಪ ಅಮ್ಮ ಈ ಪರಮಾತ್ಮನಿಗೆ ಅಪ್ಪ ಅಮ್ಮ ಬೇಕಾಗಿಯೇ ಇಲ್ಲ. ಅದನ್ನ ತಿಳಿಸುವ ದೃಷ್ಟಿಯಲ್ಲಿ ಒಬ್ಬ ನಾಸ್ತಿಕನಿಗೂ ಕೂಡ ಇಲ್ಲ ನಾನು ನಂಬದೆ ಬಿಟ್ಟಿದ್ರು ಇದಕ್ಕಿಂತ ಹಿಂದೆ ಇನ್ನೇನೋ ನಂಬಲೇಬೇಕಾದ ಒಂದು ಸಂಗತಿ ಇದೆ ಅಂತ ಅರ್ಥ ಆಗುವಷ್ಟು ವ್ಯಾಪ್ತಿಯನ್ನು ಹೊಂದಿರುವ ರೂಪದಿಂದ ಭಗವಂತ ಆವಿರ್ಭವಿಸಿದ. ಅವನ ಜೊತೆಗೆ ತೀವ್ರವಾದ ಯುದ್ಧವಾಯಿತು. ಯುದ್ಧವಾದ್ರೆ ದೈತ್ಯರೆಲ್ಲ ನಾಶ ಹೊಂದಿದ್ರು. ಕೊನೆಗೆ ಎಲ್ಲ ಆಯ್ತು. ಶೈಲಾಹ ಸಮುತ್ಪೇತು ಅಮುಷ್ಯರಂ ಹಸ ತತ್ತೇಜಸಾ ಕಂ ಕಕುಭೋ ನರೇಜುರೇ. ಆಕಾಶದಲ್ಲಿದ್ದ ಬೇರೆ ನಕ್ಷತ್ರ ತಾರೆಗಳೆಲ್ಲ ಸೂರ್ಯ ಬಂದಾಗ ಹೇಗೆಲ್ಲ ಮಂಕಾಗಿ ಹೋಗುತ್ತೋ ಹಾಗೆ ಸಂಜೆಯ ಹೊತ್ತು ಎಲ್ಲ ಕಾಣಿಸ್ಕೊಳ್ಬೇಕಾಗಿದ್ದ ನಕ್ಷತ್ರಗಳೆಲ್ಲ ಏನು ಬೆಳಕೇ ಇಲ್ಲ, ಅದರ ತೇಜಸ್ಸೇ ಮರೆಯಾಗಿ ಹೋಯಿತು. ಅಂತಹ ಸಭೆಯ ಮಧ್ಯದಲ್ಲಿ ತಾನು ಅವನನ್ನ ಹಿಡಿದು ಸೀಳಿ ಅದರ ಮಾಲೆಯನ್ನ ಕೊರಳಿಗೆ ಹಾಕಿಕೊಂಡು ತರಳನ ತಲೆಯ ಮೇಲೆ ಕೈ ಇಟ್ಟು ಹೆದರಬೇಡ, ನಿನಗೆ ನನ್ನ ರಕ್ಷಣೆ ಇದೆ ಅಂತ ಸಮಾಧಾನ ಮಾಡಿದ. ಅಷ್ಟರಲ್ಲಿ ಕೋಪ ಇತ್ತು. ಕಣ್ಣಲ್ಲಿ ಮೂಗಿನಲ್ಲಿ ಬಾಯಲ್ಲಿ ಎಲ್ಲದರಲ್ಲೂ ನಿಟ್ಟುಸಿರು ಬಿಡುತ್ತಾ ಇದ್ದಾನೆ. ನಾಲಿಗೆ ಹೊರಗೆ ತೆಗೆದಾನೆ. ಕಣ್ಣೆಲ್ಲ ಉರುಟುರುಟು ಮೇಲೆ ಕೆಳಗೆ ಸುತ್ತ ತಿರುಗ್ತಾ ಇದೆ. ಅದು ಭರತನಾಟ್ಯದವರು ಚೆನ್ನಾಗಿ ಮಾಡ್ತಿರ್ತಾರೆ. ಹಾಗೆ ಮಾಡ್ತಿದ್ರೆ ದೇವತೆಗಳೆಲ್ಲ ಏನಪ್ಪಾ ಇವನ ಹತ್ರ ಹೋಗಿ ಹೇಗೆ ಸಮಾಧಾನ ಮಾಡುದು ಅಂತ ಟೆನ್ಷನ್ ಆಯ್ತಂತೆ. ಇದೆಲ್ಲ ಮತ್ತೆ ನಮ್ಗೆ ಒಂದು ಯಾಕೆಂದ್ರೆ ದೇವತೆಗಳು ಕೂಡ ಆ ಪ್ರಸಂಗದಲ್ಲಿ ಯಾರನ್ನ ಪ್ರಧಾನವಾಗಿ ಮುಂದೆ ಬಿಡಬೇಕು ಅವ್ರಿಗೆ ಬೇಕಾದ ಹಾಗೆ ವ್ಯವಸ್ಥೆ ಮಾಡ್ತಾರೆ. ಈ ಇಡೀ ಚಾಪ್ಟರ್ನ ಒಂದು ಪ್ರಕರಣದ ನಾಯಕ ಪ್ರಹ್ಲಾದ. ಹಾಗಾಗಿ ಅವನನ್ನ ಮುಂದಿಡುವ ದೃಷ್ಟಿಯಿಂದ ಅವರೆಲ್ಲ ಹಿಂದೆ ಸರಿದಾಗ ಆ ಹುಡುಗನನ್ನೇ ಬಿಟ್ರು. ಆ ಹುಡುಗ ಹೋಗಿ ಅದಕ್ಕಿಂತ ಮುಂಚೆ ತುಂಬಾ ಚಂದದ ಎಲ್ಲ ದೇವತೆಗಳು ಅವನನ್ನು ಸ್ತೋತ್ರ ಮಾಡ್ತಾರೆ ದೂರದಲ್ಲಿ ನಿಂತು. ಆದ್ರೂ ಅವನು ಕೋಪ ಇಳಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಪ್ರಹ್ಲಾದನನ್ನು ಕಳಿಸಿದ್ದ. ಆ ಸ್ತೋತ್ರ ಅದು ಒಂದು ಸ್ವಾರಸ್ಯ ಈ ಸ್ತೋತ್ರದಲ್ಲೂ ಕೂಡ. ಆ ಸ್ತೋತ್ರ ಸುಮ್ನೆ ಓದಿ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಸುಮಾರು ಒಂದು ಏನಿಲ್ಲ ಅಂದ್ರೆ ಒಂದು 18-20 ಸ್ತೋತ್ರ ಇದೆ. ಆ ಸ್ತೋತ್ರದ ವಿಷಯಗಳನ್ನ ಗ್ರಹಿಸಿದ್ರೆ ಅವ್ರವ್ರಿಗೆ ಎಷ್ಟೆಷ್ಟು ಟೆರಿಟೋರಿಗಳಿವೆ ಅಂತ ಗೊತ್ತಾಗುತ್ತೆ, ಅವ್ರ ವ್ಯಾಪ್ತಿ ಎಷ್ಟು ಅಂತ. ಅವ್ರು ಪಿತೃದೇವತೆಗಳು ಹೇಳ್ತಾರೆ ನಮ್ಗೆ ಶ್ರಾದ್ದಕ್ಕೆಲ್ಲ ತುಂಬಾ ತೊಂದರೆ ಮಾಡ್ತಿದ್ದ ಅಂತ ಅವ್ರು ಹೇಳ್ತಾರೆ. ನಾಗಪತ್ನಿಯರು ಹೇಳ್ತಾರೆ ನಾವು ಸಮುದ್ರದ ನದಿಯಲ್ಲಿ ನೀರಿನಲ್ಲಿ ನಮ್ಮ ಪೊಟರೆಗಳಲ್ಲಿ ಎಲ್ಲೋ ವಾಸ ಮಾಡ್ತು, ಅಲ್ಲಿ ತುಂಬಾ ತೊಂದರೆ ಆಗ್ತಾ ಇತ್ತು, ನಮ್ಗೆ ಅದು ರಕ್ಷಣೆ ಮಾಡಿದಿ, ಥ್ಯಾಂಕ್ಸ್ ಅಂತಾರೆ. ಹೀಗೆ ಅವರವರಿಗೆ ಎಷ್ಟೆಷ್ಟು ವ್ಯಾಪ್ತಿಯಲ್ಲಿ ತಮ್ಮ ಕಾರ್ಯಭಾರಗಳು ನಡೀತಾ ಇತ್ತೋ ಅಷ್ಟರಲ್ಲೇ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಮೇಲಿನ ದೇವತೆಗಳು ಬಂದ ಹಾಗೆ, ಎತ್ತರದ ದೇವತೆಗಳು ಬಂದ ಹಾಗೆ, ಆ ದೇವತೆಗಳ ವ್ಯಾಪ್ತಿ ದೊಡ್ಡದು ಅಂತ ಅನ್ನೋದನ್ನು ಗೊತ್ತು ಮಾಡುವ ಹಾಗೆ ಯಾರು ಇಂದ್ರನ ಪ್ರಾರ್ಥನೆಯ ಮಾತು ಬಂದಾಗ 3 ಲೋಕಗಳಿಗೆ ಆದಂತಹ ತೊಂದರೆಯನ್ನು ನೀನು ಪರಿಹರಿಸಿದಿ ಅಂತ ಹೇಳ್ತಾರೆ. ರುದ್ರನತ್ತ ಬಂದಾಗ ಪ್ರಳಯ ಕಾಲದ ವ್ಯವಸ್ಥೆಯಲ್ಲೂ ಕೂಡ ಈಗಲೇ ಪ್ರಳಯ ಆಗ್ತಾ ಇದೆ ಅನ್ನುವ ಹಾಗೆ ಅವರು ಬಂದು ತೊಂದರೆ ಕೊಡ್ತಾ ಇದ್ದದನ್ನ ನೀನು ಕೋಪಕಾಲೋ ಯುಗಾಂತಸ್ಥೆ ಹತೋ ಅಯಂ ಅಸುರೋ ಅಲ್ಪಕಃ, ಅಲ್ಪಕನಾದವನು ತಾನೇ ಎಲ್ಲದಕ್ಕಿಂತ ದೊಡ್ಡವನು ಅಂತ ಭಾವಿಸಿ ಪ್ರಳಯ ಕಾಲದ ಎಲ್ಲರಿಗೂ ಯಾವ ವಿಷಯಕ್ಕೆ ಕಾಂಟ್ಯಾಕ್ಟ್ ಇದೆಯೋ ಅದನ್ನೇ ಹೆಚ್ಚು ದೊಡ್ಡದು ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಚತುರ್ಮುಖನ ಪ್ರಾರ್ಥನೆ ಅದ್ಭುತ. ನತೋಸ್ಮ್ಯನಂತಾಯ ದುರಂತ ಶಕ್ತಯೇ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ವಿಶ್ವಸ್ಯ ಸರ್ಗ ಸ್ಥಿತಿ ಸಂಯಮಾನ್ ಗುಣೈಹಿ ಸ್ವಲೀಲಯ
ಸಂಧತತೆ ಅವ್ಯಯಾತ್ಮನೇ. ಇದರಿಂದ ತಾರತಮ್ಯ ಗೊತ್ತಾಗುತ್ತೆ ಅಂತ. ಅವರ ಪ್ರಾರ್ಥನೆಯ ಮಟ್ಟದಿಂದ ಅವರ ಲೆವೆಲ್‌ಗಳು ಇದೇ ತಾರತಮ್ಯ ಅಂದ್ರೆ. ತಾರತಮ್ಯ ಅಂದ್ರೆ ಇನ್ನೇನು ಅಲ್ಲ. ಅವರವರಿಗೆ ಎಷ್ಟೆಷ್ಟು ವ್ಯಾಪ್ತಿಯಲ್ಲಿ ಭಗವಂತನನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಅಷ್ಟಷ್ಟು ಅವನನ್ನು ಸ್ತೋತ್ರ ಮಾಡ್ತಾರೆ. ಚತುರ್ಮುಖನಿಗೆ ಇಡೀ ಪ್ರಪಂಚ ಕಣ್ಣ ಮುಂದೆ ಇದೆ. ಹಾಗಾಗಿ ಇಡೀ ಪ್ರಪಂಚಕ್ಕಾದ ಅಂದ್ರೆ ಬರ್ಡ್ ವ್ಯೂ ಅಂತ ಹೇಳ್ತೇವಲ್ಲ, ತುಂಬಾ ಎತ್ತರದಿಂದ ಒಂದು ವಿಷಯವನ್ನು ಗಮನಿಸುವುದು ಅಂತ. ಅಂತ ವಿಷಯವನ್ನು ಗಮನಿಸುವಂತಹ ಶಕ್ತಿ ಅದು ಇವನಲ್ಲಿ ಇತ್ತು. ಆದ್ರಿಂದಾಗಿ ಆ ರೀತಿ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಪ್ರಾರ್ಥಿಸಿದ ನಂತರ ಅವರಿಬ್ಬರ ನಡುವೆ ಒಂದು ಸಂವಾದ ಆಗುತ್ತೆ. ತುಂಬಾ ಚಂದದ ಸಂವಾದ. ಹ್ಮ್ ನರಸಿಂಹ ಶಾಂತನಾಗ್ತಾನೆ, ಪ್ರಹ್ಲಾದ ನರಸಿಂಹನಾಗ್ತಾನೆ. ಯಾಕೆ ಅಂತ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.